ಹೊಸದನ್ನು ಸೃಷ್ಟಿಸುವ ಮನುಜನಿಗೆ ಅಷ್ಟೇ ವಿಕೃತ ಸಂತೋಷ ಕೊಲ್ಲುವುದರಲ್ಲಿ. ಸುಂದರ ದಿನಗಳನ್ನು ಭೀಕರವಾಗಿಸುತ್ತಿದ್ದಾನೆ ಯುದ್ಧದ ಕರಿನೆರಳಿನಲ್ಲಿ. ಸುಂದರ ದಿನಗಳನ್ನು ಭೀಕರವಾಗಿಸುತ್ತಿದ್ದಾನೆ ಯುದ್ಧದ ಕರಿನೆರಳಿನಲ್ಲಿ. ಎರಡನೇ ನಿಗಮನ. ವಿಮರ್ಶೆಗಳು ಈಗ ಆಗುತ್ತಿವೆ ಬರೀ ಪ್ರಚಾರ. ವಿಮರ್ಶೆ ಓದಿ ಸಿನಿಮಾಕ್ಕೆ ಹೋದರದು ತಲೆನೋವಿನ ವ್ಯಾಪಾರ. ನಮಸ್ಕಾರ. ಮನೋಹರ ಗೋಖಲೆ. ಅಟ್ಟಾಡಿಸಿ ಒದ್ದವನಿಗೂ ಧನದ ಮಳೆ ಸುರಿಸುವವನೇ, ಹೊಡೆದು ದೂರ ಓಡಿಸುವವನಿಗೂ ಹಣದ ಹೊಳೆ ಹರಿಸುವವನೇ, ವಿಶ್ವ ಪ್ರಸಿದ್ಧಿ ಪ್ರಚಾರ ಪ್ರಭಾವ ಹೊಂದಿರುವವನೇ, ಬಣ್ಣ ರೂಪ ತೂಕ ವಿನ್ಯಾಸದಿ ವೈವಿಧ್ಯದಿಂದಲೂ ದುಂಡಗಿರುವವನೇ, ಅಸಂಖ್ಯಾತ ಜನರನ್ನು ಮಂತ್ರಮುಗ್ಧಗೊಳಿಸುವವನೇ, ಅಪಾರ ಹಣ ವಹಿವಾಟದವನೇ, ನೀನೇ ಚೆಂಡು. ಮುಂದಿದ್ದು ವಿಪರ್ಯಾಸ. ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗುತ್ತದೆ ಕೇಳಿದರು ಅವರು. ಎರಡೂ ಕೈ ಎತ್ತಿದರು ಕಣ್ಣು ಮುಚ್ಚಿದರು ರಾಜಧಾನಿ ಕನ್ನಡಿಗರು. ಅದಾಗಲೇ ಸೇರಿಕೊಂಡರು ತಮಿಳು ಮಲಯಾಳಂ ಹಿಂದಿಯವರು. ಬಂದು ಇಳಿದರು ನೇಪಾಳ ಬರ್ಮಾ ವಲಸಿಗರು. ಇಂಗ್ಲಿಷ್ ಮುನ್ನುಗ್ಗಲು ಕನ್ನಡ ಶಾಲೆ ಮುಚ್ಚಿದರು ಸರಕಾರದವರು. ಮನೆ, ಶಾಲೆ, ಬ್ಯಾಂಕು, ಕಚೇರಿ, ಕಾರ್ಖಾನೆಗಳಲ್ಲಿ ಕನ್ನಡ ಕಾಣದೆ ವಲಸೆ ಹೊರಟರು ಬೆಂಗನ್ನಡಿಗರು. ಹನಿಗವನ. ಚದುರಿ ಹೋದ ಚಂದಗಳು. ಆ ದೊಡ್ಡ ಮನೆಯ ಪ್ರತಿ ಕೋಣೆಯಲ್ಲಿ ಮಮತೆ ರಾಶಿ ಹಾಸಿತ್ತು. ಅಮ್ಮನ ಮಡಿಲಲ್ಲಿ, ಅಪ್ಪನ ಹೆಗಲಲ್ಲಿ ಬೆಳೆದವು ಮಕ್ಕಳು. ಯಾರು ಯಾರನ್ನೂ ಬಿಟ್ಟಿರದ ಪರಿ ಬಳಸಿತು ಅವಿನಾಬಂಧದ ಸಿರಿ. ಯಾರೋ ಬಂದರು ಚಂದಗಳ ಚದುರಿಸಿ ಮಾಯವಾದರು. ಕ್ಯಾಕ್ಟಸ್ ನೆಟ್ಟರು, ಮಲ್ಲಿಗೆ ಚಿವುಟಿದರು. ನಾನು ನೀನಿನ ನಡುವೆ ಬಡಿದಾಡಿ ಬಿಡಿಯಾದರು. ಬಿಡಿಯ ಇಡಿ ಮಾಡಿ ಒಲವಿನೊಸಗೆಯಲ್ಲಿ ಚದುರಿದ ಹನುಮನೆಗಳ ಬೆಸವವರಾರು. ಎರಡನೇ ಹನಿಗವನ. ಶಿಷ್ಟಾಚಾರಗಳ ಮೂಟೆಯ ಹೊತ್ತು ಸಾಗಿದೆ ಜೀವನ ಪಯಣ. ಶುಷ್ಕಾಚಾರಗಳಿಗೆ ಹೃದಯವ ತೆತ್ತು ಬರಿದಾಗಿದೆ ವಿಶ್ವಾಸದ ಪೂರಣ. ಅನಿಸಿದ ಭಾವಗಳು ಮಾತಾಗದೆ ಒಳಗೆ ಉಳಿದಿದೆ ತಾನೇ. ಹಸಿ ಭಾವಗಳು ಗೀತೆಯಾಗದೆ ಮೌನ ತಾಳಿದೆ ಹೃದಯವೀಣೆ. ಒಳಗೆ ಮಾತ್ಸರ್ಯದ ಬೇನೆ, ಹೊರಗೆ ಹುಸಿ ಸ್ವರದ ಜೇನೆ. ಸಹಜ ಭಾವಕ್ಕೆ ಮುಸುಕು ಹಾಕುವ ಶಿಷ್ಟಾಚಾರ ಬೇಕೇ ನಮಗೆ. ಒಂದೇ ತೆರನಿರಬಾರದೆ ಒಳಗೆ ಹೊರಗೆ ಮಗು ನಗುವಿನ ಹಾಗೆ. ನಮಸ್ಕಾರ.
ಸದಸ್ಯರಿಗೆ ಶೀಲಾ ಅರ್ಪಿಸುವುದು. ಮೊದಲ ನನಗೆ ಚುಟುಕು ಸನ್ಮಾನ. ಸನ್ಮಾನ ಪಡೆಯುವುದು ಬಹುಜನರ ಕನಸು. ಸನ್ಮಾನ ಪಡೆಯುವುದು ಬಹುಜನರ ಕನಸು. ಕನಸು ನನಸಾಗಿಸೆ ಶ್ರಮ ಪಡುವರು ತುಸು. ಕನಸು ನನಸಾಗಿಸೆ ಶ್ರಮ ಪಡುವರು ತುಸು. ಅದಕ್ಕಾಗಿ ಹಂಚುವರು ಹಣ ತಿಂಡಿ ತಿನಿಸು. ಅದಕ್ಕಾಗಿ ಹಂಚುವರು ಹಣ ತಿಂಡಿ ತಿನಿಸು. ಪಡೆದವರು ಹಿಂದೆ ಮಾತಾಡುವರು ಗುಸುಗುಸು. ಪಡೆದವರು ಹಿಂದೆ ಮಾತನಾಡುವರು ಗುಸುಗುಸು. ಅರ್ಹತೆಯ ಗಳಿಸುವತ್ತ ಗುರಿಯಿರೇ ಲೇಸು. ಅರ್ಹತೆಯ ಗಳಿಸುವತ್ತ ಗುರಿಯಿರೇ ಲೇಸು. ತಪ್ಪೆನಿಸಿದರೆ ತೋರಬೇಡಿರಿ ಮುನಿಸು. ತಪ್ಪೆನಿಸಿದರೆ ತೋರಬೇಡಿರಿ ಮುನಿಸು. ಮತ್ತೊಂದು ಚುಟುಕು ಮೌನರೋಧ. ಹೇರಳವು ಮತಾಂತರದ ಯತ್ನಗಳು. ಕೇರಳವು ಭೂಮಿಕೆಯ ಪಾತ್ರಗಳು. ಹೇರಳವು ಮತಾಂತರದ ಯತ್ನಗಳು. ಕೇರಳವು ಭೂಮಿಕೆಯ ಪಾತ್ರಗಳು. ಸಾರುತ್ತಿದೆ ಕುಸಿಯುತ್ತಿಹ ಮೌಲ್ಯಗಳು. ಸೋರುತ್ತಿದೆ ಸಂಸ್ಕೃತಿ ಆಮಿಷಗಳು. ಸಾರುತ್ತಿದೆ ಕುಸಿಯುತ್ತಿಹ ಮೌಲ್ಯಗಳು. ಸೋರುತ್ತಿದೆ ಸಂಸ್ಕೃತಿ ಆಮಿಷಗಳು. ಮೀರುತ್ತ ಗುರು ಹಿರಿಯರ ಸದ್ವಿಚಾರಗಳು. ಜಾರುತ್ತಿದೆ ನಿಶ್ಶಬ್ದದಲ್ಲಿ ಹೊಂಗನಸುಗಳು. ಮೀರುತ್ತ ಗುರು ಹಿರಿಯರ ಸದ್ವಿಚಾರಗಳು. ಜಾರುತ್ತಿದೆ ನಿಶ್ಶಬ್ದದಲ್ಲಿ ಹೊಂಗನಸುಗಳು. ನಮಸ್ಕಾರ. ನನ್ನ ಮೊದಲ ಚುಟುಕು ಶೀರ್ಷಿಕೆ ಎಚ್ಚೆಸ್ಕೆ ಹಾರೈಕೆ. ಬೆಳಕುತ್ತ ಮನದಾಳ ಬೆಂಬಿಡದೆ ಹುಡುಕಿದೆನು. ಬೆಳಕುತ್ತ ಮನದಾಳ ಬೆಂಬಿಡದೆ ಹುಡುಕಿದೆನು ಒಳಗಿರುವ ಚುಟುಕಕ್ಕೆ. ಬೇಡಿದೆನು ಕವಿಗಳನ್ನು ಹುಡುಕಿ ಕೊಡಿ ಒಂದೆರಡು. ಬೇಡಿದೆನು ಕವಿಗಳನ್ನು ಹುಡುಕಿ ಕೊಡಿ ಒಂದೆರಡು. ಒದಗಿ ಬಂದರು ಆಗ ಎಚ್ಚೆಸ್ಕೆ. ಒದಗಿ ಬಂದರು ಆಗ ಎಚ್ಚೆಸ್ಕೆ. ಎರಡನೇದು ಶೀರ್ಷಿಕೆ ಮತ ಯಾರಿಗೆ. ನೀಡಿ ನಿಮ್ಮ ಅಮೂಲ್ಯ ಮತ ಕೇಳಿದ ಚುನಾವಣೆಗೆ ನಿಂತಾತ. ನೀಡಿ ನಿಮ್ಮ ಅಮೂಲ್ಯ ಮತ ಕೇಳಿದ ಚುನಾವಣೆಗೆ ನಿಂತಾತ. ನಿಂತಿದ್ದ ಮುಂದೆ ಅತ್ಯಂತ ವಿನೀತ. ನಾನೆಂದೆ ಗೆದ್ದಿಲ್ಲ ಇಂದಿನವರೆಗೂ ನಾ ಮತ ಹಾಕಿದಾತ. ನಾನೆಂದೆ ಗೆದ್ದಿಲ್ಲ ಇಂದಿನವರೆಗೂ ನಾ ಮತ ಹಾಕಿದಾತ. ಹಾಕಲೇ ನಿನಗೆ ಮತ. ಮುಂದಿನ ಕವನವಚನಕ್ಕಾಗಿ ಕಮಲಾಕ್ಷಿ ಸಿಆರ್ ನಂತರ ಇಟಲಿ ಜೆರಿಯನ್ನು ತಯಾರಿ. ಎಲ್ಲರಿಗೂ ನಮಸ್ಕಾರ. ಮೊದಲ ಚುಟುಕಿನ ಶೀರ್ಷಿಕೆ ಪಾಲಿಸಿ. ಮನೆಯ ಮೂಲೆ ಮೂಲೆಗೂ ವಾಸ್ತು ಪಾಲಿಸಿ. ಮನೆಯ ಮೂಲೆ ಮೂಲೆಗೂ ವಾಸ್ತು ಪಾಲಿಸಿ. ಹೇಳದೆ ಬರುವುದು ವಿಧಿಯ ಪಾಲಿಸಿ. ಹೇಳದೆ ಬರುವುದು ವಿಧಿಯ ಪಾಲಿಸಿ. ತಪ್ಪದೆ ಮಾಡಿಸಿ ವಿಮಾ ಪಾಲಿಸಿ. ತಪ್ಪದೆ ಮಾಡಿಸಿ ವಿಮಾ ಪಾಲಿಸಿ. ಎರಡನೇ ಚುಟುಕಿನ ಶೀರ್ಷಿಕೆ ನಲ್ಲ. ಅವ ನನ್ನನಲ್ಲ. ಅವ ನನ್ನನಲ್ಲ. ಪ್ರೀತಿ ಪ್ರೇಮ ಅಂದ ಚಂದ ಎಂದೆನ್ನ ಗಮನ ಸೆಳೆದು. ಪ್ರೀತಿ ಪ್ರೇಮ ಅಂದ ಚಂದ ಎಂದೆನ್ನ ಗಮನ ಸೆಳೆದು. ಬ್ಯಾಂಕ್ ಬ್ಯಾಲೆನ್ಸ್ ದೋಚಿದನಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ದೋಚಿದನಲ್ಲ. ಧನ್ಯವಾದ.
ಇಟಲಿ ಜೆರಿಯ ನಂತರ ಪೋಲಿನಹಳ್ಳಿ ರಮೇಶ್ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಚೋಟಕ್ಕೂ ಲಿವಿಂಗ್ ಟುಗೆದರ್. ನಿನಗಾಗಿ ನಾನು ಎಂದು ಆಕೆಯ ಸಪ್ತಪದಿ ತೊಳೆದಿರಲಿಲ್ಲ. ನಿನ್ನ ಮನೆ ನಾನು ಎಂದು ಅವನು ಕಾಶಿ ಯಾತ್ರೆ ಕೈಗೊಂಡಿರಲಿಲ್ಲ. ಬಯಸಿದಾಗ ಬದುಕು, ಬೇಡವಾದಾಗ ಬಿರುಕು, ಇದುವೇ ಲಿವಿಂಗ್ ಟುಗೆದರ್. ಕೈ ಹಿಡಿದಿರಲಿಲ್ಲ. ಆಕಾಶವೇ ಬೀಳದ ಮೇಲೆ ನಾನಿನ್ನ ಕೈ ಬಿಡೆನು, ಆಕಾಶವೇ ಬೀಳದ ಮೇಲೆ ನಾನಿನ್ನ ಕೈ ಬಿಡೆನು ಅಂದ ಅವನು ಇಂದಿಗೂ ಪತ್ತೆ ಇಲ್ಲ. ಅಸಲಿನಲ್ಲಿ ಅವನು ಕೈ ಹಿಡಿದಿರಲೇ ಇಲ್ಲ. ನಮಸ್ಕಾರ. ನನ್ನ ಮೊದಲನೇ ಚುಟ್ಕ, ಹುಡುಕುತ್ತಾ ಇದ್ದೆ ನಿನ್ನ ಬಹಳ ದಿನಗಳಿಂದಲೇ, ಹುಡುಕುತ್ತಾ ಇದ್ದೆ ನಿನ್ನ ಬಹಳ ದಿನಗಳಿಂದಲೇ, ನೀ ಸಿಕ್ಕ ಮೇಲೆ ಹುಡುಕುತ್ತಿದ್ದ ಅವಳು ನೀನೆಯೇ ಎಂಬ ಶಂಕೆಯಲ್ಲಿ ಬಿದ್ದೆ. ಎರಡನೇ ಚುಟ್ಕ, ಏಕೆ ಭೀತಿ ಸ್ವಚ್ಛ ಪ್ರೀತಿಗೆ, ಏಕೆ ಭೀತಿ ಸ್ವಚ್ಛ ಪ್ರೀತಿಗೆ, ಅದು ಭೂಮಿ ಹರವು ಎಲ್ಲೆ ಗಗನವು ಎಂದ ಗುರುವಿಗೆ ನಾಳೆ ಮದುವೆ. ಏಕೆಂದರೆ ನಿನ್ನೆ ಶಾಲೆ ಗೋಡೆ ಮೇಲೆ ಬಿತ್ತರವಾಗಿತ್ತು ಅವನ ರಾಸಲೀಲೆ ಸವಿಸ್ತಾರವು. ಶ್ರೀ ರವೀಂದ್ರ ನಂತರದ ರೇಣುಕಾ ದೇಸಾಯಿ. ರೇಣುಕಾ ದೇಸಾಯಿ ಬನ್ನಿ. ನಂತರ ಎಸ್ ಮಂಜುನಾಥ್ ಅವರು. ರೇಣುಕಾ ದೇಸಾಯಿ ಅವರ ನಂತರ ಎಸ್ ಮಂಜುನಾಥ್ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಚುಟುಕನ ತಲೆಬರಹ ಓಟು ಮಾಡಿದರು. ನವವಧು ವರರು ಬಂದರು, ಓಟು ಮಾಡಿದರು. ನವವಧು ವರರು ಬಂದರು, ಓಟು ಮಾಡಿದರು. ಮಾಧ್ಯಮದವರು ಫೋಟೋ ಕ್ಲಿಕ್ಕಿಸಿದರು, ಪ್ರಚಾರ ಕೊಟ್ಟರು. ಓಟು ಮಾಡಲೇ ಇಲ್ಲ ಮದುವೆಗೆ ಬಂದ ನೂರಾರು ಜನರು. ಎರಡನೆಯ ಚುಟುಕಿನ ತಲೆಬರಹ ಪಂಡಿತ. ಭಾಷಾ ಪಂಡಿತರೆಂದರು, ಅತಿಥಿಗಳು ಎನ್ನುವುದಕ್ಕೆ ಶಬ್ದಾರ್ಥ ಕರೆಯದೇ ಬಂದವರು. ಭಾಷಾ ಪಂಡಿತರೆಂದರು, ಅತಿಥಿಗಳು ಎನ್ನುವುದಕ್ಕೆ ಶಬ್ದಾರ್ಥ ಕರೆಯದೇ ಬಂದವರು. ಹಾಗಿದ್ದರೆ ಆಮಂತ್ರಣ ಪತ್ರಿಕೆಯಲ್ಲಿ ಕಾರ್ಯಕ್ರಮದ ಅತಿಥಿ ಎಂದು ಬರೆಯುವ ಅರ್ಥವೇನು? ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು. ಎಸ್ ಮಂಜುನಾಥ್ ಅವರು ಬರಲಿ. ಅಲ್ಲ, ಎಸ್ ಮಂಜುನಾಥ್ ಬರ್ತಾರೆ. ಡಾಕ್ಟರ್ ಸತ್ಯವತಿ ಮೂರ್ತಿ ಅವರು. ಮಂಜುನಾಥ್ ಬರ್ತಾರೆ ಅಂತ ಕಾಯ್ದೆ. ಎಲ್ಲರಿಗೂ ನಮಸ್ಕಾರ. ಸಾವಿರಾರು ಮೈಲಿಗಳ ದೂರದಿಂದ ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಈ ಸಮಿತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಿಕ್ಕಿದ ಈ ಸದಾವಕಾಶಕ್ಕಾಗಿ ನಾನು ಅತ್ಯಂತ ಋಣಿ. ನಿಮ್ಮಂತಹ ಎಲ್ಲ ಜ್ಞಾನವೃದ್ಧರ ಪರಿಚಯವಾದದ್ದು ಬಹಳ ಸಂತೋಷದ ಸಂಗತಿ. ನನ್ನ ಎರಡು ಚುಟುಕಗಳನ್ನು ಈಗ ಪ್ರಸ್ತುತಿಪಡಿಸ್ತೇನೆ. ಈಗ ಕಾಣಿಸ್ತೀನಾ? ಮೊದಲ ಚುಟುಕು ಮೌನ. ಕವನದ ಶೀರ್ಷಿಕೆ ಮೌನ.
ಮತ್ತೆ ಈ ಶಬ್ದ ಬರೋದಿಲ್ಲ, ಅದಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ನಗೆಯ ಹಗೆಯ, ನಗೆಯ ಹಗೆಯ ನಂಬಿಕೆ ಅಪನಂಬಿಕೆಯ, ನಗೆಯ ಹಗೆಯ ನಂಬಿಕೆ ಅಪನಂಬಿಕೆಯ, ಸ್ನೇಹವ ಕ್ರೋಧವ ಮೋಹವ ದ್ವೇಷವ, ಆತ್ಮೀಯರ ಪರಕೀಯರ ಸಿಹಿಯ ಕಹಿಯ, ಆತ್ಮೀಯರ ಪರಕೀಯರ ಸಿಹಿಯ ಕಹಿಯ, ಗಳಿಸಿ ಬೆಳೆಸುವ ಉಳಿಸಿ ಕಾಡುವ, ಗಳಿಸಿ ಬೆಳೆಸುವ ಉಳಿಸಿ ಕಾಡುವ, ಸತ್ತು ಬದುಕುವ ಬದುಕಿ ಸಾಯುವ ಮನುಜ ನಿರವ, ಉಳಿಸಿ ಅಳಿಸಬಲ್ಲ ಮಾತ ಹೊತ್ತ ಬಸಿರು ಮೌನ. ಸತ್ತು ಬದುಕುವ ಬದುಕಿ ಸಾಯುವ ಮನುಜ ನಿರವ, ಉಳಿಸಿ ಅಳಿಸಬಲ್ಲ ಮಾತ ಹೊತ್ತ ಬಸಿರು ಮೌನ. ಎರಡನೆಯ ಚುಟುಕು ಮೊಬೈಲ್ ನರಕ. ಮೋಸ ವಂಚನೆ ಸುಳ್ಳು ಸಾವಿರ, ಮೋಸ ವಂಚನೆ ಸುಳ್ಳು ಸಾವಿರ, ಪ್ರತಿಫಲವು ನರಕ ಸತ್ತ ಮೇಲೆ, ಪ್ರತಿಫಲ ನರಕ ಸತ್ತ ಮೇಲೆ. ಬಿಸಿ ಎಣ್ಣೆ ಸ್ನಾನ ಉರಿವ ಧಗೆ, ಬಿಸಿ ಎಣ್ಣೆ ಸ್ನಾನ ಉರಿವ ಧಗೆ, ಇತ್ಯಾದಿ ಇತ್ಯಾದಿ. ಅತ್ತ ತಳ್ಳುತ್ತ ಇತ್ತ ನೂಕುತ, ಅತ್ತ ತಳ್ಳುತ್ತ ಇತ್ತ ನೂಕುತ, ಮೈಯ ಭಾರವ ಮೇಲೆ ಹೇರುತ್ತ, ನುಜ್ಜುಗುಜ್ಜಾಗಿಸುತ್ತ ಬದುಕ ನರಳಿಸುವ ಸಿಟಿ ಬಸ್ಸು ಮೊಬೈಲ್ ನರಕ. ಅತ್ತ ನೂಕುತ ಅತ್ತ ತಳ್ಳುತ್ತ ಇತ್ತ ನೂಕುತ, ಮೈಯ ಭಾರವ ಮೇಲೆ ಹೇರುತ್ತ ನುಜ್ಜುಗುಜ್ಜಾಗಿಸುತ್ತ ಬದುಕ ನರಳಿಸುವ ಸಿಟಿ ಬಸ್ಸು ಮೊಬೈಲ್ ನರಕ. ಧನ್ಯವಾದ. ಮೊದಲನೇದು ಕೊರೋನಾ. ಪದೇ ಪದೇ ಮುಟ್ಟದಿರು ಬಾಯಿ ಮೂಗು ಕಣ್ಣು, ಕರೋನಾ ಬಂದರೆ ನೀನಾಗಬಹುದು ಮಣ್ಣು, ಕರೋನಾ ಬಂದರೆ ನೀನಾಗಬಹುದು ಮಣ್ಣು. ಲಾಕ್ಡೌನ್ ಆದಾಗ ಸಿಗದಿರಬಹುದು ಬೆಣ್ಣೆ, ಲಾಕ್ಡೌನ್ ಆದಾಗ ಸಿಗದಿರಬಹುದು ಬೆಣ್ಣೆ, ಖಂಡಿತ ಸಿಕ್ಕೇ ಸಿಗುವುದು ಬೇಕಾದಷ್ಟು ಎಣ್ಣೆ. ಭಾರತಕ್ಕೆ ಬಂತು ವುಹಾನ್ ವೈರಸ, ಭಾರತಕ್ಕೆ ಬಂತು ವುಹಾನ್ ವೈರಸ. ಲಾಕ್ಡೌನ್ ಆದಾಗ ಮನೆಯಲ್ಲಿ ಸರಸ ವಿರಸ ಯಾರು ಬೇಕಾದ್ರೂ ಆಗ್ಬೋದು. ಎರಡನೇದು ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ಕಾಸಿಲ್ಲ, ಕಾಲಕ್ಕೆ ಕಾಸಿಲ್ಲ ಪುಕ್ಕಟೆ ಸಿಗುವುದು, ಕಾಲಕ್ಕೆ ಕಾಸಿಲ್ಲ ಪುಕ್ಕಟೆ ಸಿಗುವುದು, ಹಿಡಿಯಲಾಗದು ನಿಲ್ಲದೆ ಓಡುವುದು. 4 ಗಂಟೆ ಆಗಿದೆ, ಇನ್ನು ಓಡ್ತಾ ಇದೆ ಅದಿನ್ನು. ಒಡೆಯನಾಗಲಾರೆ ಕಳೆಯಬಹುದು, ಒಡೆಯನಾಗಲಾರೆ ಕಳೆಯಬಹುದು, ಕಳೆದು ಹೋದರೆ ಮತ್ತೆ ಸಿಗಲಾರದು, ಕಳೆದು ಹೋದರೆ ಮತ್ತೆ ಸಿಗಲಾರದು. ಕಾಲದ ಮಹಿಮೆಯನ್ನು ಅರಿತವರಾರು, ಕಾಲಾಯ ತಸ್ಮೈ ನಮಃ. ಮಳ್ಳರಾಟ. ಮಧ್ಯಪ್ರಾಚ್ಯದಿ ಮಳ್ಳರ ಅಮಲು, ಮಧ್ಯಪ್ರಾಚ್ಯದಿ ಮಳ್ಳರ ಅಮಲು. ಕರಗಿತು ಕಲರವ ಉಕ್ಕಿತು ರಕ್ತದ ಕಡಲು, ಕರಗಿತು ಕಲರವ ಉಕ್ಕಿತು ರಕ್ತದ ಕಡಲು. ಮರುಳಾಯಿತು ಮರಳು ಛಿದ್ರ ಶಾಂತಿಯ ಅರಳು. ಮಧ್ಯಪ್ರಾಚ್ಯದಿ ಮಳ್ಳರ ಅಮಲು. ಎರಡನೇದು ಕಳ್ಳರ ಕೂಟ.
ಕಚ್ಚೆ ಛಿದ್ರರ ಕೂಟ, ಕಚ್ಚೆ ಛಿದ್ರರ ಕೂಟ, ಮಲಿನ ಮನೆ ಮಾಟ, ದರ್ಪ ಅಧಿಕಾರ ದಾಟ, ಮುರಿಯಲಿವರ ಊಟ, ಸಾಮಾನ್ಯರಾಡಲಿ ಆಟ, ಒಡವುದಿ ಕೂಟ ಪಟಪಟ. ಕಚ್ಚೆ ಛಿದ್ರರ ಕೂಟ, ಮಲಿನ ಮನೆ ಮಾಟ. ಧನ್ಯವಾದ. ಮುಂದೆ ಕೆ ಮಹಾಬಲ ಅವರು ವೇದಿಕೆಗೆ ಬರಬೇಕು ಅಂತ ಹೇಳ್ತೀನಿ. ನಂತರ ವೆಂಕಟೇಶ್ ಕಾಮತ್ ಇದ್ದಾರೆ. ಒಂದು ಮಳೆ, ಧಾರಾಕಾರ ಸುರಿಯಿತು ಮಳೆ, ತಣಿಯಿತು ಬಳಲಿ ಬೆಂಡಾಗಿದ್ದ ಇಳೆ, ರೈತರ ಮುಖದಲ್ಲಿ ಈಗ ಸಂತಸದ ಕಳೆ. ಓ ದಟ್ಟವಾಗಿ ಕವಿದಿದೆಯೆಲ್ಲ ಕಾರ್ಮೋಡ, ಮಳೆಯೇ ಇಂದು ಸುರಿಸಿ ಆಟವ ಕೆಡಿಸಬೇಡ, ಸಂಜೆ ಪಂದ್ಯ ಆಡಬೇಕಿದೆ ನಮ್ಮ ನೆಚ್ಚಿನ ತಂಡ. ಇದೊಂದು ಸಾಹಿತ್ಯ ಅಂತ ಒಂದು 4,000 ರೂಪಾಯಿ. ಬರೆಯುವವರ ಅವರ ಪಾಡಿಗೆ ಬಿಟ್ಟು ಬಿಡಿ, ಕಟು ಮಾತುಗಳ ವಿಮರ್ಶೆಗಳಿಂದ ಕಾಡಬೇಡಿ, ಸಾಹಿತ್ಯದಲ್ಲಿ ಅವರು ಮುಳುಗಿರುವ ತನಕ ಕೆಡಕು ಮಾಡರು ಈ ಸಮಾಜದಲ್ಲಿ ನೆನಪಿಡಿ. ನಮಸ್ಕಾರ. ನರಸಿಂಹರಾವ್ ವೆಂಕಟೇಶ್ ಕಾಮತ್ ಮುಂದೆ ಮಾರುತಿ ಶ್ರೀನಿವಾಸನ್ ಅವರು. ನಮಸ್ಕಾರ. ನನ್ನ ಮೊದಲನೆಯ ಚುಟುಕ ಮೊದಲ ದೀಪಾವಳಿ. ಪಾಪ ನಮ್ಮ ಸೂರಿ ಮದುವೆಯಾಗಿ ಮೊದಲ ಸಾರಿ ದೀಪಾವಳಿಯ ವಿಜೃಂಭಣೆಗಾಗಿ ಕಾಯುತ್ತಿದ್ದರೆ ಆ ಕಡೆಯಿಂದ ಅತ್ತೆ ಮನೆಯವರು ನಮ್ಮಲ್ಲಿ ಸಂಪ್ರದಾಯವಿಲ್ಲ ಎಂದುಬಿಟ್ಟರು. ಎರಡೇ ಚುಟುಕ. ಕಾರು ಕೊಂಡನ ನಮ್ಮ ಸೂರಿ ಅದು ಬಹಳ ದುಬಾರಿ. ಪಾರ್ಕಿಂಗ್ ಪುಕ್ಕಟೆ ಸಿಕ್ತು ರೀ, ಅದು ನಮ್ಮ ಮನೆಯ ಮುಂದಿನ ಓಡಾಡೋ ದಾರಿ. ಎರಡು ಚುಟುಕಗಳು. ಮೊದಲನೇ ಚುಟುಕ ಛತ್ರ. ಬಂದೋರ್ ಬಂದಂಗ ಹೋದಂಗ ಲೆಕ್ಕ ಇಲ್ಲ, ಮನೆ ಅಲ್ಲ ಕಣಮ್ಮಿ ಇದು ಛತ್ರ. ಬಂದೋರ್ ಬಂದಂಗೆ ಹೋದಂಗೆ ಲೆಕ್ಕ ಇಲ್ಲ, ಮನೆ ಅಲ್ಲ ಕಣಮ್ಮಿ ಇದು ಛತ್ರ. ಯಾಕ್ಲ ಸುಮ್ಮನೆ ಗೊಣದಾಡ್ತಿ ಗೆಳೆಯ, ಇದರಿಂದಿಲ್ವಾ ಸುಖ ಸಂತೋಷ ನಮ್ಮ ಹತ್ರ. ಎರಡನೇ ಚುಟುಕ ಕಾರುಬಾರು. ಗಂಡನಿಗೊಂದು ಹೆಂಡತಿಗೊಂದು, ಮಗನಿಗೊಂದು ಸೊಸೆಗೊಂದು, ಕಾಸೆಚ್ಚಾಗಿ ಎಲ್ಲೆಡೆ ಕಾರುಬಾರು. ಗಂಡನಿಗೊಂದು ಹೆಂಡತಿಗೊಂದು, ಮಗನಿಗೊಂದು ಸೊಸೆಗೊಂದು, ಕಾಸೆಚ್ಚಾಗಿ ಎಲ್ಲೆಡೆ ಕಾರುಬಾರು. ಓಡಿಸ್ತಾ ಇರು, ಕುಡಿತಾ ಇರು, ಧೂಳು ದುರ್ವಾಸನೆ ಸಾರು. ಜಿ.ವಿ. ಅವರು ಕೇಳ್ಕೊಳ್ತೀನಿ. ಅನಂತರ ನಾಗರತ್ನ ಚಂದ್ರಶೇಖರ್ ಅವರು ತಯಾರಿ. ಎಲ್ರಿಗೂ ನಮಸ್ಕಾರ. ಚುಟುಕು ಅಂದಾಗ ಸಾಮಾನ್ಯವಾಗಿ ಪ್ರಾಸ ಇರಲೇಬೇಕು ಅಂತ ಒಂದು ಪದ್ಧತಿ ಇದೆ. ಆದರೆ ನನಗೆ ತಿಳಿದ ಚುಟುಕುಗಳು ಬರೀತಾ ಇದ್ದಂಥ ಹಿರಿಯೊಬ್ಬರು ಭಾವನೆಗಳು ಬಹಳ ಗಾಢವಾಗಿದ್ದರೆ ಅದಕ್ಕೆ ಪ್ರಾಸದಿಂದ ವಿನಾಯಿತಿ ಕೊಡ್ಬೋದು ಅಂತ ಹೇಳಿದರು. ಅದರ ಒಂದು
ಪರದೆಯ ಹಿಂದೆಯಲ್ಲಿ ಒಂದೆರಡು ಚುಟುಕುಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಯುದ್ಧ ಬಂದಾಗಲೇ ಇದು ಪ್ರಪಂಚದಲ್ಲಿ ಅನೇಕ ಕಡೆ ಯುದ್ಧಗಳು ನಡೀತಾ ಇವೆ. ಅನೇಕ ರೀತಿ ಅದನ್ನು ನಮಗೆ ತೊಂದರೆಗಳಾಗ್ತಾ ಇದೆ. ಮನಸ್ಸಿಗೆ ತೊಂದರೆ ಆಗ್ತಾ ಇದೆ, ಆರ್ಥಿಕತೆಗೆ ತೊಂದರೆ ಆಗ್ತಾ ಇದೆ, ಅನೇಕ ರೀತಿ ತೊಂದರೆಗಳಾಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಒಂದು 4 ಚುಟುಕುಗಳಿವು. ಯುದ್ಧ ಬಂದಾಗಲೇ ನೆನಪಾಗಿದ್ದು ಎಂದೋ ಇದ್ದ ಪ್ರೀತಿ, ಮಮತೆ, ಕರುಣೆಯ ಮದ್ದು. ನನ್ನ ಕೊಲ್ಲದೆ ಬಂದೂಕ ಕೆಳಗಿಳಿಸಿದವನು ಮತ್ತೆ ಸಿಗಬಹುದೇ ಬರಸೆಳೆದು ಅಪ್ಪಳು, ಮತ್ತೆ ಸಿಗಬಹುದೇ ಬರಸೆಳೆದು ಅಪ್ಪಲು. ಮತ್ತೊಂದು, ಮತ್ತೆ ಬರುವಾಗ ಬೊಂಬೆಯ ತರಬೇಕೆಂದ ಮುದ್ದಿನ ಮಗಳು ನಿನಗೂ ಇರಬಹುದಲ್ಲವೇ. ಯುದ್ಧದಲ್ಲಿ ಕೇಳುವಂತಹ ಮಾತು, ಎದುರಿನ ಪಕ್ಷದವನ್ನು ಗನ್ನಿಟ್ಕೊಂಡು ನಿಂತ್ಕೊಂಡಾಗ ಕೇಳುವಂತಹ ಪ್ರಶ್ನೆ, ಮತ್ತೆ ಬರುವಾಗ ಬೊಂಬೆ ತರಬೇಕೆಂದ ಮುದ್ದಿನ ಮಗಳು ನಿನಗೂ ಇರಬಹುದಲ್ಲವೇ. ಅಂದು ನನ್ನ ಗುಂಡಿನಿಂದ ಉಸಿರ ಚೆಲ್ಲಿದ ಎದುರಾಳಿ ನನ್ನ ಹೆಂಡತಿಯ ಬಸಿರ ಇಂದು ಸೇರಿರಬಹುದೇ. ಇಷ್ಟೆಲ್ಲ ಯುದ್ಧಗಳಾದಾಗ ಒಂದಷ್ಟು ಭರವಸೆ, ಒಂದಷ್ಟು ಆಸರೆ ಬೇಕಾಗುತ್ತೆ. ಅದರ ಒಂದು ಕೊನೆಯ ಅನಿಗಮನ ಇದು. ಪುಟ್ಟ ಮಗು ಕಿಲಿಕಿಲಿ ನಗುತ್ತಾ ಬೆಟ್ಟುಗಳ ಮಡಿಸಿ ಕೈಗಳ ನಾಡಿಸಿತ್ತು, ಪುಟ್ಟ ಕಾಲುಗಳ ಬಡಿದು ಕೇಕೆ ಹಾಕಿತ್ತು, ದೆಟ್ಟಿಸಿ ನೋಡುತ್ತಾ ಮಾಡಿನೇಚೆ ಮಾಡಿನ ಆಚೆ ಏನ ಕಂಡಿತ್ತು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೆಯ ಚುಟುಕು ಶೀರ್ಷಿಕೆ ನೀವೇ ಹೇಳಬೇಕು. ಓದಾದ್ಮೇಲೆ ಹೇಳ್ತೀನಿ ನಾನು, ಅದಕ್ಕೆ ಮುಂಚೆ ನೀವು ಗೆಸ್ ಮಾಡಬೇಕು. ಅರೆ ಇದೇನಿದು ಜಂಬದ ಶೀಲವತಿ, ಅರೆ ಇದೇನಿದು ಜಂಬದ ಶೀಲವತಿ, ಸುಂದರಿಯರ ಹೆಗಲತ್ತಿ ಊರೆಲ್ಲ ಸುತ್ತತಿ, ಸುಂದರಿಯರ ಹೆಗಲತ್ತಿ ಊರೆಲ್ಲ ಸುತ್ತುತಿ, ಕಂಡದನ್ನೆಲ್ಲ ನುಂಗಿ ಮಾಯಾ ಬಜಾರೇ ತುಂಬುತಿ, ಕಂಡದನ್ನೆಲ್ಲ ನುಂಗಿ ಮಾಯಾ ಬಜಾರೇ ತುಂಬುತಿ, ಹೊಟ್ಟೆ ಉಬ್ಬರ ಎನ್ನದೆ ನಗು ನಗುತ್ತ ಕೂತು ಬಿಡುತ್ತಿ, ಹೊಟ್ಟೆ ಉಬ್ಬರ ಎನ್ನದೆ ನಗು ನಗುತ್ತ ಕೂತು ಬಿಡುತ್ತಿ, ನಿನ್ನ ಮರೆತು ಹೋದರೆ ಮಾನ ಹರಾಜು ಹಾಕುತ್ತಿ, ನಿನ್ನ ಮರೆತು ಹೋದರೆ ಮಾನ ಹರಾಜು ಹಾಕುತ್ತಿ. ಎಸ್, ಜಂಬದ ಚೀಲ, ಲೇಡೀಸ್ ವ್ಯಾನಿಟಿ ಬ್ಯಾಗ್. ಎರಡನೇದು ಬಿಲ್ಲುಗಳು ಬಾಣಗಳು. ಅವಳು ಬಿಲ್ಲು ಬಾಣಗಳ ಸರದಾರಿಣಿ, ಅವಳು ಬಿಲ್ಲು ಬಾಣಗಳ ಸರದಾರಿಣಿ, ಹದವರಿತು ಹೆದೆ ಏರಿಸಿದರೆ ನಡುಗುವನು ಪ್ರಾಣಿ, ಹದವರಿತು ಹೆದೆ ಏರಿಸಿದರೆ ನಡುಗುವನು ಪ್ರಾಣಿ, ಬಾಗಿಸಿದಾಗಲೆಲ್ಲ ಈ ಸಂಸಾರದ ಬಿಲ್ಲು, ಬಾಗಿಸಿದಾಗಲೆಲ್ಲ ಈ ಸಂಸಾರದ ಬಿಲ್ಲು, ಹಾರುವುದು ಹರಿತವಾದ ಬಾಣಗಳೇ ಗಲ್ಲು, ಹಾರುವ ಹರಿತವಾದ ಬಾಣಗಳೇ ಗಲ್ಲು, ಸೀರೆ ಅಂಗಡಿಗಳ ಸಾಲ ಎಳೆದೇ ಬಿಡುವುದು ತಲೆ ಮೇಲೆ ಕಲ್ಲು, ಸೀರೆ ಅಂಗಡಿಗಳ ಸಾಲ ಎಳೆದೇ ಬಿಡುವುದು ತಲೆ ಮೇಲೆ ಕಲ್ಲು. ನಮಸ್ಕಾರ. ಲೀಲಾ ವಾಸುದೇವ್ ಅವರು ನಂತರ ಸಮುದ್ರ ಬಾಳತಿ, ಸಮುದ್ರ ಬಾಳತಿಯ ನಂತರ ಗಣೇಶ್ ರಾವ್ ಅವರು.
ಇಲ್ಲ ಪರವಾಗಿಲ್ಲ. ಮೊದಲನೆಯದು ಬಾಳನೌಕೆ. ಬಾಳಿನ ಕಡಲಾಗ ನೌಕೆಯಲ್ಲಿ ಕುಳಿತಾಗ, ಬಾಳಿನ ಕಡಲಾಗ ನೌಕೆಯಲ್ಲಿ ಕುಳಿತಾಗ, ಹುಟುಗೋಲು ಹಿಡಿತ ಕೈ ಸಡಿಲಾಗೆ ಕುಸಿತ, ಹುಟುಗೋಲು ಹಿಡಿತ ಕೈ ಸಡಿಲಾಗೆ ಕುಸಿತ. ಎರಡನೇದು ರವಿಯ ಆಟ. ರವಿಯ ಆಟ ಇಳೆಯ ಮೇಲೆ ಭೂಮಿಯಲ್ಲಿ ಇವನ ಛಾಯೆ. ರವಿಯ ಆಟ ಇಳೆಯ ಮೇಲೆ ಭೂಮಿಯಲ್ಲಿ ಇವನ ಛಾಯೆ. ನೋಡುತ್ತಿರಲು ಎಂಥ ಮಾಯೆ, ನೋಡುತ್ತಿರಲು ಎಂಥ ಮಾಯೆ, ಬೆಳಕು ನೆರಳು ಇವನ ಲೀಲೆ, ಬೆಳಕು ನೆರಳು ಇವನ ಲೀಲೆ. ಶಿಲ್ಪಿ. ಅಪ್ರತಿಮ ಶಿಲಾಕೃತಿಯ ಕೊಂಡಾಡಿದರು, ಅಪ್ರತಿಮ ಶಿಲಾಕೃತಿಯ ಕೊಂಡಾಡಿದರು. ಶಿಲ್ಪಿ ನುಡಿದನು ನಾನೇನರಿಯೆ, ಶಿಲ್ಪಿ ನುಡಿದನು ನಾನೇನರಿಯೆ. ಸನ್ನೆಯಲೆ ತೆಗೆದನು ಬೇಡದ ಹೊರೆಯನು, ಸನ್ನೆಯಲೆ ತೆಗೆದನು ಬೇಡದ ಹೊರೆಯನು. ಚಿತ್ರ ನೆಲೆಸಿತ್ತು ಕಲ್ಲಲ್ಲಿ, ಮೂರ್ತಿ ನೆಲೆಸಿತ್ತು ಕಲ್ಲಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಸಮೂಹ ವಾಡಕಿ. ಮೊದಲನೇ ಚುಟುಕಿನ ಶೀರ್ಷಿಕೆ ನೋಟ. ನೀ ನೋಡುವ ನೋಟದಂತೆ ಜಗವು, ನೀ ಮಾಡಿದ ಕಾರ್ಯಕ್ಕೆ ಫಲವು. ನೀ ನೋಡುವ ನೋಟದಂತೆ ಜಗವು, ನೀ ಮಾಡಿದ ಕಾರ್ಯಕ್ಕೆ ಫಲವು. ವೈವಿಧ್ಯವು ಲೋಕ, ಇರುವವು ವಿಚಾರ ಹಲವು. ಒಳಿತು ಮಾಡುತ್ತಿರು ನೀ ತೋರುತ್ತಿರುವಲವು. ದೃಷ್ಟಿ ಸುಂದರವಾದರೆ ಬಹು ಸುಂದರ ಸೃಷ್ಟಿಯು. ಸುಮನಕ್ಕೆ ಯಾವಾಗಲೂ ಇಹುದು ದೈವಕೃಪೆಯು, ಇಹುದು ದೈವಕೃಪೆಯು. ಎರಡನೇ ಚುಟುಕಿನ ಶೀರ್ಷಿಕೆ ಹಂಚು. ಹುಟ್ಟು ಸಾವು ಎರಡು ಅಂಚು, ನಡುವೆ ಮಾತ್ರ ಬಾಳ ಮಿಂಚು. ಇರದಿರಲಿ ಕಪಟ ದ್ರೋಹ ಸಂಚು, ಎಚ್ಚರ ಹಾಕುವರಿದ್ದಾರೆ ಹೊಂಚು. ಮಾಡಬೇಡ ನಿನ್ನ ನಾಲಗೆ ಮೊನಚು, ಸದಾ ಸವಿ ನುಡಿ ಪ್ರೀತಿಯ ಹಂಚು, ಸದಾ ಸವಿಯ ನುಡಿ ಪ್ರೀತಿಯ ಹಂಚು. ಧನ್ಯವಾದಗಳು. ಹಲೋ. ಇಷ್ಟೊತ್ತು ನೀವು ನಾಟಕ ನೋಡಿದೆ, ಮಾವಿನ ಹಣ್ಣು ಮಾವನ ಹೆಣ್ಣು ಅಂತ. ಅದರ ಕುರಿತಾಗಿ, ಹಣ್ಣಿನ ಕುರಿತಾಗಿಯೇ ಒಂದು ಕವಿತೆಯನ್ನು ಬರಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ನಾಟಕದಲ್ಲಿ ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ತಾ ಅವರು ಹಣ್ಣುಗಳು ನಮಗೆಲ್ಲ ಹೇಗೆ ಸುಲಭವಾಗಿ ಕೈ ಸಿಗ್ತಿತ್ತು ಅಂತ ಬರೆದಿದ್ದಾರೆ. ಆದರೆ ಈಗಿನ ಕಾಲಮಾನದಲ್ಲಿ ಹಣ್ಣು ಕೈಗೆ ಸಿಗಬೇಕಾದ್ರೂ ಕೂಡ ಎಷ್ಟು ಕಷ್ಟ ಇದೆ ಅನ್ನೋದರ ಒಂದು ಸಾಲುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಣ್ಣು ಹಣ್ಣು. ಪ್ರಕೃತಿ ನೀಡುತ್ತಿತ್ತು, ಕ್ಷಮಿಸಿ, ಪ್ರಕೃತಿ ನೀಡುತ್ತಿತ್ತು ಹಂಚಿ ತಿನ್ನಲೆಂದು, ಪರಸ್ಪರ ಪ್ರೀತಿ ಹೆಚ್ಚಲೆಂದು. ಎಣುಕೆಗೆ ನಿಲುಕದಷ್ಟು ಹಣ್ಣು. ಯಾಕಂದ್ರೆ ಯಾವುದು ಅವ ಖಾಸಗಿತನ ಅನ್ನೋದಿರಲಿಲ್ಲ. ಯಾರ ತೋಟಕ್ಕೆ, ಯಾರ ಮನೇಲಿ, ಯಾರ ಅಂಗಳದಲ್ಲಿ ಬೇಕಾದ್ರೆ ತಿನ್ಬೋದಾಗಿತ್ತು. ಆದರೆ ಈಗ ಪ್ರಕೃತಿ ನೀಡುತ್ತಿತ್ತು ಹಂಚಿ ತಿನ್ನಲೆಂದು, ಪರಸ್ಪರ ಪ್ರೀತಿ ಹೆಚ್ಚಲೆಂದು. ಎಣಿಕೆಗೆ ನಿಲುಕದಷ್ಟು ಹಣ್ಣು. ಇಂದು ಎಲ್ಲವೂ ಜಾಗತೀಕರಣ, ಖಾಸಗೀಕರಣದ ಪೈಪೋಟಿಯ ವಿಷಮತೆಯಲ್ಲಿ ಕೊಳ್ಳಲಾಗದ, ಅಲ್ಪ ಸ್ವಲ್ಪ ಕೊಂಡರೂ ಹಂಚಲಾಗದ ಅಸಹಾಯಕ ಸ್ಥಿತಿಗೆ ಸಿಲುಕಿ ಎಲ್ಲರಿಗೆ ಕೈಗೆಟಕದಾಗಿದೆ ಹಣ್ಣು. ಎಲ್ಲರಿಗೆ ಕೈಗೆಟಕದಾಗಿದೆ ಹಣ್ಣು. ದುಡ್ಡಿದ್ದವರಿಗೆ ಮಾತ್ರ ಹಣ್ಣು ಸಿಗ್ತಾ ಇದೆ, ಇಲ್ದವ್ರಿಗೆ ಇಲ್ಲ ಅನ್ನೋದನ್ನು ಈ ಸಾಲಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಗಡಿಗೆ, ಇನ್ನೊಂದು ಚುಟುಕದ ಹೆಸರು ಗಡಿಗೆ ಅಂತ. ಒಂದು ಗಡಿಗೆ ಅಂತ ಹೇಳಿದರೆ ಸ್ಪಾಟ್ ಅಂತ ಹೇಳ್ತೀವಿ. ಇನ್ನೊಂದು ಗಡಿ ಅಂದರೆ ರೇಖೆ, ಬಾರ್ಡರ್, ಅದರ ಬಗ್ಗೆ ಇದೆ. ಜೈ ಕಿಸಾನ್ ಜೈ ಜವಾನ್, ಮಳೆ ಗಾಳಿ ಬಿಸಿಲಿಗೆ ಮೈಯೊಡ್ಡಿ ಬಾಗಿ ಬಳಲಿ ತುಂಬಿಸುವನು ರೈತ ಹೊಟ್ಟೆ ಎಂಬ ಗಡಿಗೆ. ಮಳೆ ಗಾಳಿ ಬಿಸಿಲಿಗೆ ಮೈಯೊಡ್ಡಿ ಬಾಗಿ ಬಳಲಿ ತುಂಬಿಸುವನು ರೈತ ಹೊಟ್ಟೆ ಎಂಬ ಗಡಿಗೆ. ಅದನ್ನುಂಡು ಸೈನಿಕ ಮೈ ಹುರಿಯ ಗಟ್ಟಿಗೊಳಿಸಿ ಕಣ್ಗಾವಲಾಗುವನು ದೇಶದ ಗಡಿಗೆ. ಧನ್ಯವಾದಗಳು. ಈ ಹೆಸರು ನೋಂದಾಯಿಸಿದಂಥವ್ರದ್ದೆಲ್ಲರೂ ಮುಗಿದಿದೆ ಅಂತ ಇನ್ಯಾರಾದರೂ ಅವಕಾಶ ಇದೆಯಾ ಅಂತ, ಇನ್ಯಾರಾದರೂ ಓದಕ್ಕೆ ಬಯಸೋಂಥವ್ರು ಮುಂದೆ ಬರ್ಬೋದು ಅಂತ ಯಾರಾದಿದ್ದರೆ ಬಂದು ತಮ್ಮ ಗೌರವವನ್ನು ಕೇಳ್ತೀನಿ. ನಿಮ್ಮದೇ ವೇದಿಕೆ, ನಮ್ಮದು ವೇದಿಕೆ. ಹೆಸರು ಕೊಟ್ಟಿಲ್ಲ ಅಂತೇನು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ. ಭಾಷಣ ಮಾಡ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿಗೆ ಉದಾಹರಣೆ ಗಣೇಶ್ ರಾವ್ ಅವರೀಗ ಕೊನೆಯಲ್ಲಿ ಬಂದು ಇಟ್ಬಿಟ್ಟು ಭಾಷಣ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಯಾರಾದರೂ ಬೇಕಾದ್ರೂ ಎಲ್ಲರೂ ಗಮನವನ್ನು ಹರಿಸಿದ್ದೀರಿ ಅಂತ ಅನ್ಕೋತೀನಿ. ಬನ್ನಿ ಬನ್ನಿ ಬನ್ನಿ. ಮೇಡಮ್, ರಾಧಿಕಾ ಮೇಡಮ್ ಈ ಕಡೆನೇ ಬಂದು ಹೇಳ್ಬಿಡಿ, ಮತ್ತು ಇದನ್ನೆಲ್ಲ ಚೇಂಜ್ ಮಾಡಿ. ಮೊದಲನೇ ಚುಟುಕ ಕಾವ್ಯ. ಕಾವ್ಯ ಶಾಯಿಯ ಸಹಯೋಗದಲ್ಲಿ ಮುದ್ರಿತ ಅಕ್ಷರಗಳ ಸಾಲು ಸಾಲು ಪುಟಗಳಲ್ಲ. ಶಾಯಿಯ ಸಹಯೋಗದಲ್ಲಿ ಮುದ್ರಿತ ಅಕ್ಷರಗಳ ಸಾಲು ಸಾಲು ಪುಟಗಳಲ್ಲ. ಲೇಖನಿಯ ಲಯಕ್ಕೆ ಎದೆ ತೆರೆದ ಭಾವಗಳ ರಂಗ ಪ್ರಯೋಗಗಳಿವು. ಲೇಖನಿಯ ಲಯಕ್ಕೆ ಎದೆ ತೆರೆದ ಭಾವಗಳ ರಂಗ ಪ್ರಯೋಗಗಳಿವು. ಎರಡನೆಯದು ಆದ್ಯತೆ. ಅರ್ಧ ಲೋಟ ಭರ್ತಿ, ಅರ್ಧ ಲೋಟ ಖಾಲಿ. ವಾದ ನಡೆದೇ ಇದೆ. ಅರ್ಧ ಲೋಟ ಭರ್ತಿ, ಅರ್ಧ ಲೋಟ ಖಾಲಿ. ವಾದ ನಡೆದೇ ಇದೆ. ಬಾಯಾರಿದವರ ಕೂಗು ಬಾಯೊಣಗಿ ಆವಿ, ನೀರು ನೀರಾಗಿದೆ. ಬಾಯಾರಿದವರ ಕೂಗು ಬಾಯೊಣಗಿ ಆವಿ, ನೀರು ನೀರಾಗಿದೆ. ಬನ್ನಿ ಬನ್ನಿ ಬನ್ನಿ. ಮತ್ತೆ ರೆಡ್ ಕಾರ್ಡ್, ಇನ್ನೊಂದು ರೆಡ್ ಕಾರ್ಡ್. ಬನ್ನಿ ಹೋಗಿ ಹೋಗಿ. ನಮಸ್ಕಾರ. ಸರ್ವಜ್ಞನು ಉಸುರಿದನು ಉಸಿರೇ ಹೌದು ಪ್ರಾಣವಾಯು. ಸರ್ವಜ್ಞನು ಉಸುರಿದನು ಉಸಿರೇ ಹೌದು ಪ್ರಾಣವಾಯು. ನೊಂದವನು ನುಡಿದನು ಬಿಸಿ ಉಸಿರೇ ಅದು ಇಡೀ ಶಾಪವು. ನೊಂದವನು ನುಡಿದನು ಬಿಸಿ ಉಸಿರೇ ಅದು ಇಡೀ ಶಾಪವು. ಜ್ಞಾನಿಯು ಕೂಗೆ ದೇಶ ಸುತ್ತಿ ಕೋಶ ಓದು. ಜ್ಞಾನಿಯು ಕೂಗೆ ದೇಶ ಸುತ್ತಿ ಕೋಶ ಓದು. ಇಲ್ಲದಿರೆ ನೀ ಕೂಪ ಮಂಡುಕವು. ಇಲ್ಲದಿರೆ ನೀ ಕೂಪ ಮಂಡುಕವು.
ಬದುಕು. ವೇದ ಮಂತ್ರಗಳು ದ್ರಷ್ಟಾರರ ಶೋಧನ ಸಿದ್ಧಿಯು ಒಲಿಸಿಕೊ. ವೇದ ಮಂತ್ರಗಳು ದ್ರಷ್ಟಾರರ ಶೋಧನ ಸಿದ್ಧಿಯ ಒಲಿಸಿಕೊ. ಗಾದೆ ಮಾತುಗಳು ಅನುಭವದ ಬೋಧನೆ ಬುದ್ಧಿಯ ಬಳಸಿಕೊ. ಗಾದೆ ಮಾತುಗಳು ಅನುಭವದ ಬೋಧನ ಬುದ್ಧಿಯ ಬಳಸಿಕೊ. ಪುರಾಣ ಪುರುಷರ ಗತಿಸಿ ಮೆರೆದ ಚರಿತರ ರೀತಿ ನೀತಿಯ ಕಲಿತಿಕೊ. ಪುರಾಣ ಪುರುಷರ ಗತಿಸಿ ಮೆರೆದ ಚರಿತರ ನೀತಿಯು ಕಲಿತಿಕೊ. ಎಲ್ಲರಿಗೂ ಧನ್ಯವಾದಗಳು. ಈಗ ಶ್ರೀ ಮತಹಿ ಮುರಳಿ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಕವನಗಳ ಬಗ್ಗೆ ಮತ್ತೆ ಇಂದಿನ ಈ ಅಧಿವೇಶನದ ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಆರಂಭವಾಗೋಕ್ಕೆ ಮೊದಲು ಪ್ರಾರ್ಥನೆಯಿಂದ ಆರಂಭಿಸೋದು ವಾಡಿಕೆ ಸಂಪ್ರದಾಯ. ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ. ಸರ್ಪ ಸುತ್ತು ನಿಮಗೂ ಗೊತ್ತು, ಸರ್ಪ ಸುತ್ತು ನಿಮಗೂ ಗೊತ್ತು, ತಡೆಯಲಾರದ ಬೆನೆ. ಸರ್ಪ ಸುತ್ತು ನಿಮಗೂ ಗೊತ್ತು, ಸಹಿಸಲಾರದ ಬೆನೆ. ಸರ್ಪವೇ ಸುತ್ತಿದ್ದರೂ ನಸುನಗುತ್ತಿರುವ ಗಣಪತಿಗೆ ವಂದನೆ, ಗಣಪತಿಗೆ ವಂದನೆ. ಇದು ನಾನು ಬರೆದಿರೋದಿಲ್ಲ, ದುಂಡಿರಾಜ್ ಅವರು ಬರ್ತಿರೋದು. ನನಗೆ ಪರಿಚಯ ಮಾಡುವಾಗ ಸರಿ ಹೇಳ್ತಾಯಿದ್ರು, ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ, ಸನ್ಮಾನಗಳು ಮಾಡಿದ್ದಾರೆ, ಭಾಳ ಖುಷಿಯಾಗುತ್ತೆ ಅಂತೆಲ್ಲ ಪರಿಚಯ ಮಾಡಿಕೊಟ್ರು. ಅಂಥ ಸಾಧನೆಯನ್ನು ನಾನೇನು ಮಾಡಿಲ್ಲ. ನನ್ನನ್ನು ಒಂದು ಅಭಿಮಾನದಿಂದ ಗುರುತಿಸಿ ಪ್ರಶಸ್ತಿನೂ ಕೊಟ್ಟಿದ್ದಾರೆ, ಸನ್ಮಾನ ಕೂಡ ಮಾಡಿದ್ದಾರೆ. ನಾನು ಬರೆದಿರೋದೆಲ್ಲ ಭಾಳ ಕಡಿಮೆನೇ ಅಂತ ಭಾವಿಸ್ತೀನಿ. ಅಂಥ ಸಾಧಕ ಏನಲ್ಲ. 1982ನೇ ಇಸ್ವಿನಲ್ಲಿ ಸೆಂಟ್ ಮಾರ್ಕ್ಸ್ನಲ್ಲಿ ಓಡಾಡ್ತಾ ಇದ್ದೆ. ಆಗ 2 ಇತ್ತು. ಇಲ್ಲಿ ಓಡಾಡೋಗೆಲ್ಲ ದೊಡ್ಡ ಕಟ್ಟಡ ನೋಡ್ತಾ ಇದ್ದೆ. ಫ್ಲೋರೆನ್ಸಲ್ಲಿ ಹೋಗಿ ಬರಬೇಕು ಅಂತ ಅವಾಗಿಂದ ಆಸೆ ಆಗೋದು. ಆದರೆ ಕಾರಣ ಇಲ್ದಿರೋ ಒಳಗಡೆ ಯಾರನ್ನೂ ಬಿಡೋದು. ಯಾರೋ ಪುಣ್ಯಾತ್ಮರು, ಈಗ ನಾನು ವ್ಯವಹಾರದಲ್ಲಿ ಇದ್ದಿದ್ದರಿಂದ 2 ಚೆಕ್ ಕೊಟ್ಟಿದ್ರು. 2 ಬಾರಿ ಚೆಕ್ ಡ್ರಾ ಮಾಡ್ಕೊಳ್ಳೋಕ್ಕೆ ಬ್ರ್ಯಾಂಚಿಗೆ ಬಂದಿದ್ದೆ. ಆದರೆ ಬ್ರ್ಯಾಂಚಿಂದ ಈ ಕಡೆ ಬರೋ ಆಸೆ ಹಿಡಿಯಿರಲಿಲ್ಲ. ಯಾಕಂದ್ರೆ ಈ ಕಡೆನ ಬಂದಂದರೆ ಯಾರು ಏನು ಕತೆ ಏನು ಅಂತ ಕೇಳ್ತಾರೆ, ಈ ಕಡೆಗೆ ಬಿಡೋದಿಲ್ಲ. ಆದರೆ ಆಸೆ ಮಾತ್ರ ಹಂಗೆ ಉಳ್ಕೊಂಡ್ಬಿಟ್ಟಿತ್ತು ಸುಮಾರು ಒಂದು 35-40 ವರ್ಷದಿಂದ. ಆ ಆಸೆ ಇವತ್ತು ಸಮನ್ವಯ ಸಮಿತಿಯಿಂದ ಈಡೇರಿದೆ. ಈ ಒಳಗಿನ ಎಲ್ಲ ಕಟ್ಟಡಗಳನ್ನು ನೋಡೋಕ್ಕಾಗದೇ ಇದ್ರೂ ಮುಖ್ಯವಾಗಿ ಕ್ಯಾಂಟೀನ್ ನೋಡಿದ್ದೀನಿ, ಸಭಾಂಗಣ ನೋಡಿದ್ದೀನಿ. ಇನ್ನು ಆ ಕಡೆ ಎಲ್ಲ ಓಡಾಡ್ಕೊಂಡು ಬರ್ಬೋದೇನೋ ಗೊತ್ತಿಲ್ಲ. ಆದರೂ ಇಷ್ಟು ವಿಶಾಲವಾದ ಒಂದು ಜಾಗವನ್ನು ನೋಡೋಂಥ ಒಂದು ಅನುಭವ ಆಯಿತು. ಅನುಭವವನ್ನು ಕಲ್ಪಿಸ್ಕೊಟ್ಟಂಥ ಸಮಿತಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಮೈಸೂರಲ್ಲಿ ದಸರಾ ಸಂದರ್ಭದಲ್ಲಿ ಅಂಬಾರಿ ಮೆರವಣಿಗೆ ನಡೆಯುತ್ತೆ. ಅಂಬಾರಿನ ಆನೆ ಮಾತ್ರ ಹೊರೋದಕ್ಕೆ ಸಾಧ್ಯ. ಆದರೆ ಆಡಿಗೂ ಕೂಡ ಆಸೆ ಬಂದ್ಬಿಡುತ್ತೆ, ನಾನು ಒಂದ್ಸಲಿ ಅಂಬಾರಿ ಹೊರಬೇಕಲ್ಲ. ಆದರೆ ಸಾಮರ್ಥ್ಯ ಇಲ್ಲ, ಆಸೆ ಮಾತ್ರ ಇರುತ್ತೆ. ಹಾಗಾಗಿ ಈ ಕವಿಗೋಷ್ಠಿ ಅಧ್ಯಕ್ಷಗಿರಿ ಅನ್ನೋದು ಕೂಡ ಒಂದು ಅಂಬಾರಿನೇ. ಅದನ್ನು ಅಧ್ಯಕ್ಷಗಿರಿನ ವಹಿಸ್ಕೋಬೇಕು ಅಂತ ಸರ್ ಫೋನ್ ಮಾಡಿದ್ರು. ನಮ್ಗೆ ಬೇಡ ಸರ್ ಅಂದೆ. ಕೇಳಿಲ್ಲ, ಸಮಿತಿ ತೀರ್ಮಾನ ಮಾಡಿದ್ದೀವಿ, ನೀವು ಅಧ್ಯಕ್ಷ ಆಗಬೇಕು. ಬಹುಶಃ ನನ್ನ ಆಕಾರ ನೋಡಿ ಆನೆ ಅನ್ಕೊಂಡ್ಬಿಟ್ರೆ, ನಮ್ಮ ತೂಕದ ವ್ಯಕ್ತಿ ಇವರು ಅಂತೇಳಿ 90 kg ಕ್ರಾಸ್ ಆಗಿದೆ. 115 ಇತ್ತು, ಅದು ಇಳಿದಿದೆ ಈಗ 90 kg ಕ್ರಾಸ್ ಆಗಿದೆ. ಹಾಗಾಗಿ ತೂಕದ ವ್ಯಕ್ತಿ ಅಂದ್ಬಿಟ್ಟು ನನ್ನನ್ನು ಆರಿಸಿದ್ದಾರೆ. ಬಹುಶಃ ನಾನು ನೀವೆಲ್ಲರಿಗಿಂತ ಕಡಿಮೆ ಸಾಧಕ, ವಯಸ್ಸು ಕೂಡ ಚಿಕ್ಕವನೇ. ಆದರೆ ಇಂಥ ಒಂದು ದೊಡ್ಡ ಅಂಬಾರಿಯನ್ನು ಹೊರಿಸಿದ್ದೀರಿ. ನಾನು ಹೊರೋಕೆ ಸಿದ್ಧ ಆಗಿದ್ದೆ. ಸ್ವಲ್ಪ ಮೆರವಣಿಗೆಯಲ್ಲಿ ಆ ಕಡೆ ಈ ಕಡೆ ವಾಲ್ಬೋದು, ಸ್ವಲ್ಪ ನೀವು ನಮ್ಮವ್ರ ಯಾರಿಂದ ಸಹಿಸ್ಕೊತೀರಿ ಅಂತ ನಾನು ಭಾವಿಸ್ತೀನಿ. ಮೊದಲು ಚುಟುಕು ಅಂದರೆ ಚುಟುಕು ಕವಿಗೋಷ್ಠಿಯಾಗಿದ್ದರಿಂದ ಚುಟುಕು ನಿಮಗೆಲ್ಲ ಗೊತ್ತಿಲ್ಲ, ನನಗಿಂತ ಹಿರಿಯರಾಗಿದೆ, ನಿಮಗೆಲ್ಲ ಗೊತ್ತಿದೆ. ಅಳತೆಯ ಪ್ರಮಾಣ ಗೊತ್ತಿದೆ. ಸೇರು, ಅಚ್ಚೇರು, ಪಾವು, ಚಟಾಕು ಅಂತೆಲ್ಲ ಇತ್ತು. ಬಹುಶಃ
ಆ ಚಟಾಕು ಅನ್ನೋದ್ರಿಂದನೇ ಈ ಚುಟುಕು ಅನ್ನೋದೇನಾದ್ರು ಬಂದಿರ್ಬೋದೇನೋ ಅಂತ ಒಂದು ನನ್ನ ಅಭಿಪ್ರಾಯ. ಬಲ್ಲವರು ಅದನ್ನ ಹೇಳಬೇಕು. ಚಟಾಕು ಚುಟುಕು ಅನ್ನೋದು ಸಣ್ಣದು ಅಂತ ಅಷ್ಟೇ, ಬೇರೇನು ವಿಶೇಷವಾದಂಥದ್ದೇನು ಅಂತ ಇಲ್ಲ. ಅತ್ಯಂತ ಕಡಿಮೆ ಪದಗಳನ್ನು ಬಳಸಿ ನಾವು ಹೇಳಬೇಕಾದದ್ದನ್ನು ಕಾವ್ಯಮಯವಾಗಿ ಹೇಳಿದ್ರೆ ಅದು ಚುಟುಕು. ಆ ಚುಟುಕು ಅತ್ಯಂತ ಮನ್ಮುಟ್ಟುವಂಥ ರೀತಿಯಲ್ಲಿ ಇರಬೇಕು. ಹೇಗೆಂದರೆ ನಮ್ಮ ಬೆಂಗಳೂರು ಶ್ರೀನಿವಾಸರಾವ್ ರವೀಂದ್ರ. ಬೆಂಗಳೂರು ಶ್ರೀನಿವಾಸರಾವ್ ರವೀಂದ್ರ ಅಂದರೆ ದೀರ್ಘಕವನ ಉದಾಹರಣೆಗೆ. ಶ್ರೀ ರವೀಂದ್ರ ಅಂದರೆ ಕವನ, ರವೀಂದ್ರ ಅಂದರೆ ಚುಟುಕು. ನಮ್ಮ ದೈನಂದಿನ ನಿತ್ಯ ಬಳಕೆಯಲ್ಲಿ ರವೀಂದ್ರ ಅಂದರೆ ಟಕ್ಕಂತ ಗೊತ್ತಾಗ್ಬಿಡುತ್ತೆ. ಅದೇ ಬೆಂಗಳೂರು ಶ್ರೀನಿವಾಸರಾವ್ ರವೀಂದ್ರ ಅಂತ ಅನ್ನೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ಅರ್ಚನೆ ಮಾಡ್ಸಕ್ಕೆ ಹೇಳ್ತೀವಿ, ಭಾರದ್ವಾಜ ಗೋತ್ರಸ್ಯ ಕೃತಿಕಾ ನಕ್ಷತ್ರೆ ಮೇಷರಾಶೌ ಪತ್ತಂಗಿ ಮುರಳೀಧರ ಶರ್ಮಾಣಂ ಅಂತ ಹೇಳಿ ಅಲ್ಲಿ ದೀರ್ಘಕವನೇ ಬೇಕು. ಸುಮ್ಮನೆ ನಾವು ಮುರಳಿ ಅಂತ ಹೇಳ್ಬಿಟ್ರೆ ಅವರೇ ಸೇರಿಸ್ಕೊಂಡ್ಬಿಡ್ತಾರೆ, ಯಾವುದೋ ನಮ್ಮ ನಕ್ಷತ್ರ ಸೇರಿಸ್ಕೊಂಡ್ಬಿಡ್ತಾರೆ, ದೇವರ ಹೆಸರಲ್ಲಿ ಅರ್ಚನೆ ಮಾಡ್ಬಿಡ್ತಾರೆ. ಆ ದೀರ್ಘಕವನದ ಮಹತ್ವ ಒಂದು ಕಡೆ ಇದ್ದೇ ಇರುತ್ತೆ, ಅದಕ್ಕೆ ಸಿಗಬೇಕಾದಂಥ ಮಹತ್ವ ಇದ್ದೇ ಇದೆ, ಗೌರವ ಇದ್ದೇ ಇದೆ. ಚುಟುಕುಗೆ ಸಿಗಬೇಕಾದಂಥ ಒಂದು ಮಹತ್ವ ಅದು ಇದ್ದೇ ಇದೆ. ಅದೇ ದೈನಂದಿನ ನಿತ್ಯ ಕೆಲಸಗಳಲ್ಲಿ ಚುಟುಕು ಸ್ವಲ್ಪ ಬೇಗ ಮನ್ಮುಟ್ಟುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ. ಸಂಕ್ಷಿಪ್ತವಾಗಿ ಸಾದರಪಡಿಸೋದು ಅಂತ ನಾನು ಆಗಲೇ ಹೇಳಿದೆ. ಅದು ಸಂಕ್ಷಿಪ್ತಗೊಳಿಸುವಾಗ ಅಪಾರ್ಥ ಕೂಡ ಆಗಬಾರ್ದು, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಒಂದು 2-3 ವರ್ಷದಿಂದ ಗೌರನ್ ಸರ್ಕಲ್ ಹತ್ರ ನಿಂತಿದ್ದೆ, ಯಾರೋ ಬರಕ್ಕೆ ಹೇಳಿದ್ದೆ, ನಿಂತ್ಕೊಂಡಿದ್ದೆ. ಅದೊಂದು ಬೋರ್ಡ್ ಹಾಕಿದೆ, ಸರ್ಕಾರದವರೇ ಬೋರ್ಡ್ ಹಾಕಿರೋದು. ನೋಡಿದೆ, ನನಗೆ ಅರ್ಥ ಆಗಲಿಲ್ಲ ಏನು ಅಂತ. ತಕ್ಷಣಕ್ಕೆ ಅರ್ಥ ಆಗಲಿಲ್ಲ, ಆಮೇಲೆ ಅರ್ಥ ಆಯಿತು. ತಕ್ಷಣ ಅರ್ಥ ಆಗಲಿಲ್ಲ. ಮಕಾಕು ರಸ್ತೆ ಅಂತ. ಏನಿದು ಮಕಾಕು ರಸ್ತೆ? ನಾನು ಕೇಳೇ ಇಲ್ವಲ್ಲ, ಇದು ಯಾವ ಭಾಷೆ ಪದ, ಏನು ಮಕಾಕು ರಸ್ತೆ? 10 ನಿಮಿಷ ನಾನು ನಿಂತ್ಕೊಂಡು ಯೋಚನೆ ಮಾಡಿ ಏನಿದು ಮಕಾಕು ರಸ್ತೆ ಅದು. ಆಮೇಲೆ ನನಗೆ ಗೊತ್ತಾಗಿದೆ, ಮಹಾಕವಿ ಕುವೆಂಪು ರಸ್ತೆ ಅಂತ. ಅಪ್ಪ ಪುಣ್ಯಾತ್ಮರು ಕುವೆಂಪು ಅವರು ಅವರ ಒಂದು ಪೆನ್ ಹೇಳ್ತಾರೆ, ಅದಕ್ಕೆ ಅವರು ಕುವೆಂಪು ಬರ್ಕೊಂಡಿದ್ರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದನ್ನ 3 ಪದಗಳಿಂದ ಒಂದು ಪದನ ಸೇರಿಸ್ಕೊಂಡು ಕುವೆಂಪು ಅಂತ ಮಾಡಿದ್ರು. ಇವರು ಅದನ್ನು ಅಪಭ್ರಂಶ ಮಾಡಿಟ್ಟು ಮಕಾಕು ರಸ್ತೆ ಅಂತ ಮಾಡಿಟ್ರು. ಒಳ್ಳೆ ಪಾಪ ಮಹಾ ಸಾಧಕ ಅವರು, ರಾಷ್ಟ್ರಕವಿ. ಪುಟ್ಟಪ್ಪ ಅನ್ನೋ ಹೆಸರೇ ಇಲ್ಲ, ಮಕಾಕು. ಒಳ್ಳೆ ತಂದೆ ಹೆಸರು ಇಲ್ಲ, ವೆಂಕಟಪ್ಪ ಅನ್ನೋದು. ವೆಂಕಟಪ್ಪನೂ ಬಿಟ್ಟು ಹಾಕಿದ್ರು, ಪುಟ್ಟಪ್ಪನೂ ಬಿಟ್ಟು ಹಾಕಿದ್ರು, ಮಕಾಕು ರಸ್ತೆ ಅಂತ ಮಾಡಾಕಿದ್ರು. ನಾವೇನೋ ಸಾಹಿತ್ಯ ಓದ್ಕೊಂಡಿದ್ದೀವಿ, ಸ್ವಲ್ಪ ಗೊತ್ತು. ಹಾಗಾಗಿ 10 ನಿಮಿಷ ಆದಮೇಲೆ ನನಗೆ ಗೊತ್ತಾಯಿತು ಮಹಾಕವಿ ಕುವೆಂಪು ರಸ್ತೆ ಅಂತ. ಅಲ್ಲ, ಹೊಸಬರ್ಗೆ ಏನು ಗೊತ್ತಾಗುತ್ತೆ? ಆ ರೀತಿಯ ಅಪಭ್ರಂಶಗಳು ಕೂಡ ಆಗಬಾರ್ದು. ಏನೋ ಕತ್ತರಿಸೋಕ್ಕೋಗಿ ಮೂಲ ಅರ್ಥನೇ ಅಪಾರ್ಥ ಆಗುವಂಥದ್ದು ಸಂಪುಗಳನ್ನು ಮಾಡ್ಕೋಬಾರ್ದು ಅನ್ನೋದು ಒಂದು ಉದಾಹರಣೆ. ಅದು ಈಗಲೂ ಬೇಕಾದ್ರೆ ನೋಡ್ಬೋದು, ಆ ಬೋರ್ಡಲ್ಲಿ ಇದೆ. ಈಗ ಅದು ಮಕಾಕು ರಸ್ತೆ ಅನ್ನೋದಿದೆ. ತುಂಬ ಬೇಜಾರಾಯಿತು. ಒಂದು ಪತ್ರನೂ ಬರೆದಿದೆ, ಅದೇನು ಪ್ರಕಟನೂ ಆಗಲಿಲ್ಲ. ಹಾಗೆ ನಾನು ಆಗಲೇ ನನಗೆ ಸಂಕ್ಷಿಪ್ತವಾಗಿ ಹೇಳೋದು ಅಂತ. ಆಮೇಲೆ ಗೊತ್ತಿದೆ, ಭೂಕೈಲಾಸ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಇಡೀ ಹಾಡು 6 ನಿಮಿಷ ಇದೆ. ಆ 6 ನಿಮಿಷದ ಹಾಡು ಕೂಡ ನಾನು ಚುಟುಕು ಅಂತಲೇ ಭಾವಿಸ್ತೀನಿ. ಯಾಕೆಂದರೆ ಸುಮಾರು 1000 ಪುಟ ಇರ್ತಕ್ಕಂಥ ರಾಮಾಯಣದ ತಿರುಳನ್ನ ಕೇವಲ 6 ನಿಮಿಷದಲ್ಲಿ ನಮ್ಮ ಪೂರಾ ಸೀತಾರಾಮ ಶಾಸ್ತ್ರಿಗಳು ಬರೆದಿದ್ದಾರೆ, ಅದನ್ನು ಹಾಡಿದ್ದಾರೆ, ಅದರ ಸಾರಾಂಶ ಎಲ್ಲ ಅದರಲ್ಲಿ ತಂದಿದ್ದಾರೆ. ಅಂದರೆ ಅದು ಕೂಡ ಚುಟುಕುನೇ. ಚುಟುಕು ಅಂದರೆ 6 ಸಾಲು 4 ಸಾಲು ಅಂತಲ್ಲ. ಇದು ಚುಟುಕು 6 ಸಾಲು 4 ಸಾಲು ಓಕೆ. ಆದರೆ ಆ ರಾಮಾಯಣದ ಸಾರವನ್ನೆಲ್ಲ ತಂದಿದ್ದಾರಲ್ಲ, ಅದು ಒಂದು ಚುಟುಕುನೇ ಅದು. ಹಾಗಾಗಿ ಆ ಹೆಚ್ಚಿನ ಇಡೀ ಸಾರವನ್ನು ನಾವು ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀವಿ, ಅದು ಚುಟುಕು ಅಂತಲೇ ಭಾವಿಸ್ಕೊಳ್ಬೋದು. ಇನ್ನು ನವರಸಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನವರಸಗಳು ಶೃಂಗಾರ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ಮತ್ತು ಹಾಸ್ಯ ನವರಸಗಳಿದೆ. ಇದಂದರೆ ಎಲ್ಲರಿಗೂ ಎಲ್ಲನೂ ಭಯ ಅನಿಸುತ್ತೆ. ಅಂತಂದರೆ ಎಲ್ಲವನ್ನೂ ಎಲ್ರಿಗೂ ಕೆಲವು ಸೂಟ್ ಆಗಲ್ಲ. ಈ ಶೃಂಗಾರ ಅನ್ನೋದು ಕೆಲವ್ರಿಗೆ ಮಾತ್ರ, ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಕರುಣ ಅನ್ನೋದು ಕೆಲವು ಸಂದರ್ಭಗಳಲ್ಲಿ. ಅದೇ ರೀತಿ ರೌದ್ರ, ವೀರ, ಭಯಾನಕ. ಭಯಾನಕ ಅಂತೂ ಬಿಡಿ, ನೋಡ್ತಾ ಇದ್ದೀವಿ ಟಿವಿಗಳಲ್ಲಿ. ಭಯಾನಕ ಸಾಕಪ್ಪ ಅನ್ಸ್ಬಿಡುತ್ತೆ. ಈ ಬೀಭತ್ಸ, ಅದ್ಭುತ, ಶಾಂತ ಇವೆಲ್ಲ ಒಂದೊಂದು ಸಮಯ ಸಂದರ್ಭಗಳಿಗೆ ಅಂದ್ಕೊಂಡು ಸ್ವೀಕೃತ ಆಗುತ್ತೆ. ಆದರೆ ಹಾಸ್ಯ ಅನ್ನೋದು ಎಲ್ರಿಗೂ ಬೇಕು. ನಗು ಅನ್ನೋದು ಯಾರಿಗೆ ಬೇಡ ಹೇಳಿ? ಕರ್ನಾಟಕದಲ್ಲಿ 2 ಬಿಟ್ಟು
ನಗು ಅನ್ನೋದು ಎಲ್ರಿಗೂ ಬೇಕು, ಇಬ್ಬರು ಯಾರು ಅಂತ ಬೇಡ ಹೆಸರು. ಹಾಗಾಗಿ ಎಲ್ರಿಗೂ ನಗು ಅನ್ನೋದು ಬೇಕು. ಹಾಗಾಗಿ ನಾವು ನಗುವಿನ ಮುಖಾಂತರ, ಹಾಸ್ಯದ ಮುಖಾಂತರ ನಾವು ಏನೇ ಹೇಳಿದ್ರು ಕೂಡ ಅದು ಸ್ವೀಕಾರ ಆಗುತ್ತೆ. ಇವ್ರಿಗೆ ಹಾಸ್ಯ ಬರಹಗಾರರು, ಹಾಸ್ಯ ಭಾಷಣಕಾರರು ತಾರೆಗಳಾಗಿರೋದು ಏನಂದ್ರೆ ಹಾಸ್ಯದಿಂದನೇ. ಹಾಸ್ಯ ಮಾಡಿದಾಗ ಎಲ್ರಿಗೂ ಅದು ರೀಚ್ ಆಗುತ್ತೆ. ಹಾಗೆ ನಮ್ಮ ಆಗಲೇ ಲೋಲಕ್ಷ್ಮಿ ಮೇಡಮ್ ಬೆಳಗ್ಗೆ ಹೇಳಿದ್ರು, HSK ಅವರು ಹೇಳಿದ್ದಾರೆ, ಚುಟುಕು ಅಂದರೆ ಏನು? ಚುಟುಕು ಅಂದರೆ ಸಿಹಿ ಅಂಗಿಯನ್ನು ತೊಟ್ಟ ಕಹಿ ಮಾತ್ರೆ ಅಂತ. ಎಷ್ಟು ಸುಲಭವಾಗಿ, ಎಷ್ಟು ಸಲೀಸಾಗಿ ಚುಟುಕಿನ ಬಗ್ಗೆ ಅರ್ಥಬದ್ಧವಾಗಿ ಹೇಳಿದ್ದಾರೆ. ಚುಟುಕು ಅಂದರೆ ಸಿಹಿ ಅಂಗಿಯನ್ನು ತೊಟ್ಟ ಕಹಿ ಮಾತ್ರೆ ಅಂತ. ಹಿಂಗೆಲ್ಲ ಬಾಲ್ಯದಲ್ಲಿ ಮುದ್ದೆ ಒಳಗಡೆ ಇಟ್ಬಿಡೋರು ಮಾತ್ರೆ, ಮುದ್ದೆ ಒಳಗಡೆ ಮಾತ್ರೆ ಇಟ್ಬಿಟ್ಟು ನುಗ್ಸೋರು, ನಕ್ಕೋ ಬರುತ್ತೆ ನನಗೆ. ಕಹಿ ಆದರೆ ನುಗ್ಗಕ್ಕಾಗಲ್ಲ, ಮುದ್ದೆ ಒಳಗಡೆ ಇಟ್ಬಿಟ್ಟು ನಮ್ಗೆ ಕಂಡು ಬರೋಲ್ಲ, ಆ ರೀತಿ ನುಗ್ಗಿಸ್ಬಿಡೋರು. ಅದಕ್ಕೆ ಮುಂಚೆ ಎಲ್ಲ ಹಸಿರು ಔಷಧಿ, ಕೆಂಪು ಔಷಧಿ ಅಂತೆಲ್ಲ ಇತ್ತು. ಆಮೇಲೆ ಮಾತ್ರೆಗಳು ಬಂದವು. ಈ ಚುಟುಕುಗಳಲ್ಲಿ ಸಾರ್ವಕಾಲಿಕ, ಸಕಾಲಿಕ, ತಾತ್ಕಾಲಿಕ ಇಂಥದ್ದೆಲ್ಲ ನಾವು ವರ್ಗಾವಣೆ ಮಾಡ್ಕೋಬಹುದು. ಕೆಲವು ಸಾರ್ವಕಾಲಿಕವಾಗಿ ನಿಲ್ತವೆ, ಕೆಲವು ತಾತ್ಕಾಲಿಕ. ನಾವೇನಾದ್ರೂ ಈಗ ಕರೆಂಟ್ ಅಫೇರ್ಸ್ ಏನು ಬರೋದು ಇವತ್ತು ನಾಳೆ ಇರುತ್ತೆ ಅಷ್ಟು, ಆಮೇಲೆ ಬರ್ತಾ ಹೋದ್ರೆ ಬರಲ್ಲ. ಸಾರ್ವಕಾಲಿಕ ತುಂಬ ಚೆನ್ನಾಗಿರುತ್ತೆ. ಸಾರ್ವಕಾಲಿಕವಾಗಿ ನಿಲ್ಲುವಂಥದ್ದು ಇದ್ದಾವೆ, ಅರೆಕಾಲಿಕ ಅಂತಲೂ ಇದ್ದಾವೆ. ಅದಕ್ಕೆ ಸರ್ವಜ್ಞನ ಒಂದು ವಚನವನ್ನೇ ಉದಾಹರಣೆ ಕೊಡ್ತೀನಿ. ಅದು ಸಾರ್ವಕಾಲಿಕವಾಗಿ ನಿಲ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರುತ್ತೆ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚುವ ಚೆಂದ ಸರ್ವಜ್ಞ. ಇದು ಸಾರ್ವಕಾಲಿಕ ಸತ್ಯ, ಯಾವಾಗಲೂ ಅಷ್ಟೇ. ಇಲ್ಲಿನ ಒಂದು ಸಣ್ಣ ಬದಲಾವಣೆ ನಾನು ಮಾಡ್ಕೊಳ್ತೀನಿ ಅಷ್ಟೇ. ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರಲು ಅಂತಿದೆ, ಅದನ್ನ ಇಚ್ಛೆಯನ್ನು ಅರಿತು ನಡೆಯುವ ಸಂಗಾತಿ ಇರಲು ಅಂತ ಮಾಡ್ಕೊಳ್ಳಿ. ಏನಪ್ಪ, ಗಂಡನ ಇಚ್ಛೆಯನ್ನು ಹೆಂಡತಿ ಅರಿಬೇಕು, ಹೆಂಡತಿ ಇಚ್ಛೆಯನ್ನು ಗಂಡ ಅರಿಬೇಕು ಅಂತದಿದ್ದಾಗ ಸ್ವರ್ಗ ಯಾತಿಕ್ಬೇಕು, ನಮ್ಮ ಮನೆಯೇ ಸ್ವರ್ಗ ಅಂತಕ್ಕಂಥದ್ದನ್ನ ಸರ್ವಜ್ಞ ಆಗಲೇ ಬರ್ದಿದ್ದಾರೆ. ಇದು ಸಾರ್ವಕಾಲಿಕ, ಇವತ್ತೆಲ್ಲ ಇನ್ನ 100 ವರ್ಷ ಆಗಲಿ 200 ವರ್ಷ ಆಗಲಿ ಇದು ಸಾರ್ವಕಾಲಿಕವಾಗಿ ನಿಲ್ಲುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ. ಮತ್ತೆ ಆಗಲೇ ಹೇಳ್ದಂಗೆ ಅತ್ಯಂತ ಕಡಿಮೆ ಪದಗಳಲ್ಲಿ ವಿಚಾರವನ್ನು ಮುಟ್ಟಿಸ್ತಕ್ಕಂಥದ್ದು. ನಾನು ಇದುವರೆಗೂ ಓದಿರೋಂಥ ಚುಟುಕುಗಳಲ್ಲಿ ಅತ್ಯಂತ ಕಡಿಮೆ ಪದಗಳಲ್ಲಿ ಒಂದು ಸತ್ವ ಇರ್ತಕ್ಕಂಥದ್ದಾಗಲಿ ಅಥವಾ ಒಂದು ತತ್ವ ಇರ್ತಕ್ಕಂಥದ್ದಾಗಲಿ ನನ್ನ ಗಮನಕ್ಕೆ ಬಂದಿದ್ದು ಒಂದೇನೆ, ಅತ್ಯಂತ ಕಡಿಮೆ ಪದಗಳಲ್ಲಿ. ಅದು ನಮ್ಮ ಚಂಪಾ ಅವರು ಬರ್ತಿದ್ರು. ಇಲ್ಲ ತಮಗೆಲ್ಲ ಗೊತ್ತಿದೆ, ಆದರೂ ನಾನು ಒಂದ್ಸಲ ಹೇಳ್ತೀನಿ. ಚಂಪಾ ಅವರು ಬರ್ತಿರೋಂಥದ್ದು, ಈಕೆ ಓಕೆ, ಈಕೆ ಓಕೆ, ಆಕೆ ಜೋಕೆ. 4 ಪದ, ಈಕೆ ಓಕೆ, ಆಕೆ ಜೋಕೆ. ಇವತ್ತಿನ ಪೆಂಡ್ರೈವ್ ಕೇಸ್ಗಳನ್ನ ನೋಡ್ಬೋದು. ಜೋಕೆ ಅಂತ ಹೇಳಿದ್ದು ಯಾಕೆ ಅನ್ನೋದು ಅವರಾಗಲೇ ಹೇಳಿದ್ರು. ಇದ್ರೆ ನೋಡಿ, ತತ್ವನೂ ಇದೆ, ಸತ್ವನೂ ಇದೆ. ಯಾವ ರೀತಿ ಇರಬಾರ್ದು, ಯಾವ ರೀತಿ ಇರಬೇಕು ಅನ್ನೋದು ಎರಡೂ ಇದೆ. ಇಂಥವು ಭಾಳ ಮನಸ್ಸಿಗೆ ಮುಟ್ತವೆ, ಸಾರ್ವಕಾಲಿಕವಾಗಿ ಕೂಡ ನಿಲ್ತವೆ. ಕವಿ ಸಮಾಜದ ಕನ್ನಡಿ ಅಂತ ಒಂದು ಮಾತಿದೆ. ರಾಜನನ್ನು ಆಗಾಗ ನಾವು ಎಚ್ಚರಿಸ್ತಾ ಇರಬೇಕು ಅಂತ ಒಂದು ಕವನದ ಉದಾಹರಣೆ ಇದೆ. ನಡೆಯಲಿಲ್ಲ ಓಡಲಿಲ್ಲ, ನಡೆಯಲಿಲ್ಲ ಓಡಲಿಲ್ಲ, ಕಾರಿನಲ್ಲಿ ಬಂದರು ಅಷ್ಟೊಂದು ಸುಸ್ತೆ. ನಡೆಯಲಿಲ್ಲ ಓಡಲಿಲ್ಲ, ಕಾರಿನಲ್ಲಿ ಬಂದರು ಅಷ್ಟೊಂದು ಸುಸ್ತೆ. ಹೌದು ಸ್ವಾಮಿ, ಹೀಗಿದೆ ನಿಮ್ಮೂರಿನ ರಸ್ತೆ, ಹೀಗಿದೆ ನಿಮ್ಮೂರಿನ ರಸ್ತೆ. ಇದು ನನ್ನದಲ್ಲ, ಇದು ದುಡ್ಡಿರಾಜರು ಬರ್ತಿರೋದು. ನಮ್ಮ ರಸ್ತೆಗಳಾಗಿದೆ. ಎಷ್ಟೋ ಸರ್ತಿ ಕೋರ್ಟ್ಗಳು ಗಡುವನ್ನು ನೀಡಿವೆ, 3 ತಿಂಗಳೊಳಗಡೆ ಗುಂಡಿಗಳು ಮುಚ್ಚಬೇಕು, 15 ದಿವಸದೊಳಗಡೆ ಗುಂಡಿಗಳು ಮುಚ್ಚಬೇಕು ಅಂತ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಅವಾಗವಾಗ ಇದನ್ನು ನಾವು ತಿವಿತಾ ಇರ್ಬೇಕಷ್ಟೇ. ಅದು ಸರ್ಕಾರದ್ದು MHR ಮನೆ ಆಗೋದಿಲ್ಲ, ಮಾಡ್ತಾನೆ ಇರ್ತಾರೆ, ಅದು ನಮಗೆ ಓಡಾಡ್ತಾನೆ ಇರ್ತೀವಿ. ಆದರೂ ಕವಿಯ ಕೆಲಸ ಕವಿ ಮಾಡ್ತಾ ಇರ್ತಾರೆ. ಮತ್ತೊಂದು, ಎಷ್ಟು ಹೊತ್ತು ಕಳೆದರೂ ಮುಗಿಯದು ಅವಳ ಮೇಕಪ್, ಎಷ್ಟು ಹೊತ್ತು ಕಳೆದರೂ ಮುಗಿಯದು ಅವಳ ಮೇಕಪ್ಪು, ಕಾರಣ ಅವಳ ಮೈಕಪ್ಪು, ಕಾರಣ ಅವಳ ಮೈಕಪ್ಪು. ಇದು ಮಯೂರದಲ್ಲಿ ಸುಮಾರು ಒಂದು 30-35 ವರ್ಷದಿಂದ ಓದಿರೋದು. ಇದು ಜರ್ನಲಿ ಶಿವಶಂಕರ್ ಅವರು ಬರ್ತಾರೆ. ಇದು ನನ್ನ ಒಂದ್ಸಲಿ ಕೇಳೇ ಬಿಟ್ಟಾರ, ಸರ್ ಮೈ ಕಪ್ಪು ಅಂತ ಬರ್ದಿದ್ದೀರಿ, ಓದಿದ್ದೆ, ವರ್ಣಭೇದ ನೀತಿ ಎಲ್ಲ ಬರಲ್ವ ಇದಕ್ಕೆ? ವರ್ಣಭೇದ ನೀತಿ ಬರುತ್ತಲ್ಲ. ಅವರು ಏನು ಹೇಳಿಲ್ಲ, ಸುಮ್ಮನಾದ್ರು. ಅವರು ಸ್ವಲ್ಪ ಕಪ್ಪಗಿದ್ರು, ನಡೆದೋಯ್ತು. ಬೆಳಗಿರೋರನ್ನ ಬರ್ದಿದ್ರೆ ವಿಮರ್ಶಕರು ಬಿಡ್ತಾ ಇದ್ರ
ಖಂಡಿತ ಬರ್ತಿರಲಿಲ್ಲ. ಆದರೆ ಆಮೇಲೆ ನಾನೇ ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ಬರ್ದಿದ್ದೀರಿ, ನನ್ನ ಅನಿಸಿಕೆ ಇದನ್ನ ಹೇಳ್ತೀನಿ. ಅದೇ ಎಷ್ಟು ಹೊತ್ತು ಕಳೆದರೂ ಮುಗಿಯೋದು ಅವಳ ಮೇಕಪ್ಪು, ಕಾರಣ ಅವಳ ಮೇಕಪ್ಪು ಅಂತಿರೋದು. ನಾನು ಹೇಳಿ ಸರ್ ಇದು ನಾನು ಹೇಳ್ತೀನಿ ಸರ್, ನಾನು ಏನು ಅರ್ಥ ತಿಳ್ಕೊಂಡೆ ಅಂತ. ಹೇಳಿ ಅಂತಂದರು. ಹೇಳಿದೆ ಆಗಲೇ ಮಾತಾಡ್ತಾ ನಾನು ಗುರುಪ್ರಸಾದ್ ಅವರು ಏನೇ ಅಂದರೆ, ನಾವೇ ಕಪ್ಪಗಿದ್ದಾಗ ನಾವು ಎಷ್ಟು ಮೇಕಪ್ ಮಾಡ್ಕೊಂಡ್ರು ಅದನ್ನ ಬೆಳಗಾಗಲ್ಲ. ಅದು ಸಿನಿಮಾದಲ್ಲಿ ರಜನಿಕಾಂತ್ ಇದಾಕೊಳ್ತಾರೆ, ಫೇಸ್ ಫೇರ್ ಆ್ಯಂಡ್ ಲವ್ಲಿ ಇಷ್ಟು ಒಂದು 10 ಹೊಡೆದು ಹಾಕೊಂಡು ಏನೋ ಬೆಳ್ಳಿಗೆ ಮಾಡ್ಕೊಂಡು ಏನೋ ಸರ್ಕಸ್ ಮಾಡ್ತಾರೆ. ಅದು ಸಿನಿಮಾದಲ್ಲಿ ಆಗ್ತದೆ, ನಿಜ ಜೀವನದಲ್ಲಿ ಆಗಲ್ಲ. ನಾನು ಅವ್ರಿಗೆ ಹೇಳಿದೆ. ಆಗಲೇ ನಮ್ಮ ಗುರುಪ್ರಸಾದ್ ಸರ್ ಅವ್ರ ಬಗ್ಗೆನೂ ಮಾತಾಡ್ತಿದ್ದೆ. ಈಗ ಉದಾಹರಣೆಗೆ ನಾನೇ ಆಗಲೇ ಹೇಳಿದೆ ನಾನು 90 kg ಅಂತ. ಗುರುಪ್ರಸಾದ್ ಸರ್ ಮಾಡಿದ್ರು ಅಂದ್ಬಿಟ್ಟು ನಾನು ಚಾರಣ ಮಾಡೋಕ್ಕಾಗಲ್ಲ. ನನ್ನ ಮಿತಿಯನ್ನು ನಾನು ಅರ್ತ್ಕೋಬೇಕು. ನಾನು ಗುರುಪ್ರಸಾದ್ ಸರ್ ಮಾಡಿದ್ರು ನಾನು ಅದನ್ನು ಮನಸ್ಸು ಮಲ್ಕೊಂಡ್ಬಿಡೋಕ್ಕಾಗಲ್ಲ. ಹಾಗಾಗಿ ಇದರ ಒಳಗಿನ ಅರ್ಥ ಮೈಕಪ್ಪು ಅಂತಂದಾಗ ನಮ್ಮ ಮಿತಿ ಇಷ್ಟೇ ಅನ್ನೋ ನಾವು ತಿಳ್ಕೊಂಡು ಸುಮ್ಮನಾಗ್ಬಿಟ್ರೆ ನೆಮ್ಮದಿ ಇಲ್ಲ. ಇನ್ನೇನೋ ಮಾಡೋಕೆ ಹೋಗ್ತೀವಿ ಮತ್ತೇನೋ ಮಾಡ್ತೀವಿ ಅಂದರೆ ಆ ಇರೋ ನೆಮ್ಮದಿನೂ ಹಾಳು ಮಾಡಿಕೊಂಡು ಮತ್ತೇನೋ ತೊಂದರೆಗೆ ಸಿಗಾಕೊಳ್ಬೇಕಾಗುತ್ತೆ ಅನ್ನೋದು ಇದರೊಳಗಿನ ಒಂದು ಅರ್ಥ. ಇದನ್ನು ನಾನು ಅವ್ರಿಗೆ ಹೇಳಿದೆ, ಜನರಳಿ ಅವ್ರಿಗೆ, ಸರಿಯಾಗಿ ಕಲಿತಿದ್ದೀರ ಬಿಡ್ರಿ ಶಭಾಷ್ ಅಂತಗಳು ಇರ್ತವೆ ಅನ್ನೋದು. ಮತ್ತೊಂದು ಒಂದು ಪದಕ್ಕೆ ಒಂದು 2 ಅರ್ಥಗಳು 3 ಅರ್ಥಗಳು ಇರುವಂಥ ಪದಗಳು ಇದ್ದಾವೆ. ಪೂರ ಎಲ್ಲಪ್ಪ ಅಂತ ಮಾತನೀರು ಅವ್ರು ಬರೆದಿರ್ತಕ್ಕಂಥ ಒಂದು ಚುಟುಕನ್ನ ಹೇಳ್ತೀನಿ. ಬೇಡನ ಹೆಂಡತಿ ಬಸಿರಾದ ಕಂಡು ಪಕ್ಷಿಗಳು ದೇವರಲ್ಲಿ ಮೊರೆ ಇಟ್ಟವು. ಬೇಡನ ಹೆಂಡತಿ ಬಸಿರಾದ ಕಂಡು ಪಕ್ಷಿಗಳು ದೇವರಲ್ಲಿ ಮೊರೆ ಇಟ್ಟವು. ಬೇಡ ಈ ಜಗಕ್ಕೆ ಮತ್ತೊಬ್ಬ ಬೇಡ, ಬೇಡ ಈ ಜಗಕ್ಕೆ ಮತ್ತೊಬ್ಬ ಬೇಡ. ಪೂರ ಎಲ್ಲಪ್ಪ ಅಂತ ನನ್ನ ಮಿತ್ರ ಬರೆದಿರೋದು. ಇದೇ ಜಾಗದಲ್ಲಿ ಬೇಡ ಅಂತ ಇದೆ. ಇಲ್ಲಿ ಆ ಬೇಡ ಅನ್ನೋ ಜಾಗದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಅಂತ ಕಲ್ಪನೆ ಮಾಡ್ಕೊಂಡು, ಭ್ರಷ್ಟ ಮಂತ್ರಿಯ ಹೆಂಡತಿ ಏನಾದ್ರು ಬಸ್ರೆ ನಾವು ಇದನ್ನೇ ಹೇಳ್ಬೋದು. ಭ್ರಷ್ಟ ಮಂತ್ರಿ ಇನ್ನೊಬ್ಬ ಭ್ರಷ್ಟ ಮಂತ್ರಿ ನಮ್ಗೆ ಬೇಡಪ್ಪ, ಒಬ್ಬ ಭ್ರಷ್ಟ ಮಂತ್ರಿನೇ ಸಾಕು ಅನ್ನೋದು ಆ ಒಂದು ಚಿಂತನೆ ಇರೋದು. ಆಗ್ಲೇ ನಮ್ಮ ಸರ್ ಮಾತಾಡ್ತಿದ್ರು, ಅರುಣ ಸರ್ ಬಂದಿದ್ರು, ಮಾತಾಡ್ತಿದ್ರು. ಅನೇಕ ಕವಿಗಳಿಗೆ ನಮ್ಮ ಕವನದಲ್ಲಿ ಪ್ರಾಸ ಇರಬೇಕಾ, ಪ್ರಾಸ ಇರಬಾರ್ದು, ಇದೊಂದು ಗೊಂದಲನೂ ಇದೆ. ಕೆಲವರು ಹೇಳ್ತಾರೆ ಪ್ರಾಸ ಇಲ್ಲದೆ ಇರೋದು ಪರವಾಗಿಲ್ಲ, ಸಹಜವಾಗಿ ಬಂದರೆ ಅದು ಸೂಕ್ತವಾಗಿ ಚೆನ್ನಾಗಿರುತ್ತೆ. ಆದರೆ ಅಸಹಜವಾಗಿ ಬಲವಂತವಾಗಿ ಅದನ್ನು ತರೋದು ಬೇಡ ಅಂತಕ್ಕಂಥ ಅಭಿಪ್ರಾಯಗಳನ್ನ ಅನೇಕ ಹಿರಿಯ ಕವಿಗಳು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ, ಕೆಲವ್ರ ಪ್ರಕಾರ ಪ್ರಾಸ ಇದ್ರೆ ಉತ್ತಮ, ಪ್ರಾಸ ಇಲ್ದಿರ ಇದ್ರೆ ಉತ್ತಮ ಅಲ್ಲ ಅಂತಲ್ಲ. ಪ್ರಾಸ ಇದ್ರೆ ಉತ್ತಮ. ಯಾಕಪ್ಪ ಪ್ರಾಸ ಬೇಕು ಅಂತಂದ್ರೆ ನಮ್ಗೆ ಯಾವಾಗ ನೆನೆಸ್ಕೊಳ್ಳೋಕೆ ಮರ್ತೋಗಲ್ಲ. ಪ್ರಾಸ ಇದ್ದಾಗ ನಮಗೆ ಕಂಟಿನ್ಯೂಟಿ ಇರುತ್ತೆ. ನಾವು ಉದಾಹರಣೆ ನಾವು ಜಿ ಪಿ ರಾಜಕೃಷ್ಣವರ 1-2 ಬಾಳೆಲೆರಡು ನಾವು ನೆನಪು ಮಾಡ್ಕೋಬಹುದು. 1-2 ಬಾಳೆಲೆರಡು ನಮ್ಗೆ ಇವತ್ತಿಗೂ ಯಾತಕ್ಕೆ ಜ್ಞಾಪಕ ಇದೆ ಅಂದ್ರೆ ಪ್ರಾಸ ಮತ್ತೆ ಲಯ ಎರಡೂ ಇರೋದ್ರಿಂದ ನಾವು ಅದನ್ನು ಇವತ್ತಿಗೂ ನಾವು ಜ್ಞಾಪಕ ಮಾಡಿಟ್ಕೊಳ್ತೀವಿ. ಎಲ್ಲರೂ ಹೋದಾಗ ಹೇಳ್ಬೇಕು ಅಂದ್ರೆ ಅದು 10-12 ಸಾಲ ಇರೋದ್ರಿಂದ ಅದನ್ನು ಇಡೀ ಒಂದು ಪದ್ಯವನ್ನು ನಾವು ಹೇಳ್ತೀವಿ. ಹಾಗೆ ಬಣ್ಣದ ತಗಡಿನ ತೂತೂರಿ ಅದು ಕೂಡ ನಾವು ನೆನ್ಪಿಟ್ಕೋಬೋದು. ಯಾಕಂದರೆ ಈ ತೂತೂರಿ ಕಸ್ತೂರಿ ಇದೆಲ್ಲ ಬರೋದ್ರಿಂದ ನಮಗೆ ಕೊನೆಯ ಪ್ರಾಸ ಪದಗಳು ತಲೆ ನಿಂತ್ಕೊಂಡಿರುತ್ತೆ, ನಾವು ಹೇಳೋಕ್ಕೆ ಭಾಳ ಸುಲಭ ಆಗುತ್ತೆ. ಆ ಥರ ಯಾಕೆ ಇರಬೇಕು ಅಂತ ಆಮೇಲೆ ಅದಕ್ಕೆ ಒಂದು ನುಡಿದಾಸ್ ಸರ್ ಅವ್ರದ್ದೇ ಮತ್ತೊಂದು ಕವನವನ್ನು ಉದಾಹರಣೆ ಹೇಳ್ತೀನಿ. ನವ್ಯ ಕವಿಗಳು ಛಂದಸ್ಸು ಬಿಟ್ಟರು, ಲಯ ಬಿಟ್ಟರು, ಪ್ರಾಸ ಬಿಟ್ಟರು. ನವ್ಯ ಕವಿಗಳು ಛಂದಸ್ಸು ಬಿಟ್ಟರು, ಲಯ ಬಿಟ್ಟರು, ಪ್ರಾಸ ಬಿಟ್ಟರು. ಓದುಗರು ಕವನ ಓದುವುದನ್ನೇ ಬಿಟ್ಟರು. ಯಾಕೆಂದ್ರೆ ಅವ್ರಿಗೆ ಏನಾದರೂ ಇದ್ರೆ ತಾನೆ ಓದಬೇಕು ಅನ್ಸಕ್ಕೆ ಏನಾದರೂ ಬೇಕು. ಈಗ ನಮ್ಗೆ ಅದು ಕ್ಯಾಂಟೀನಲ್ಲಿ ಬಾದುಷಾ ಕೊಟ್ಟರು, ಆ ಬಾದುಷಾ ಆಸೆಗೆ ನಾವು ಪೂರಿನ ಹಾಕೊಂಡು ಪಲಾವ್ ಹಾಕೊಂಡು ಈ ಥರ ಏನಾದರೂ ಇದ್ದಾಗ ಒಂದು ಆಸೆ ತೋರಿಸೋದಕ್ಕೆ ಅದು ಒಂದು ಲೋಭನೆ. ಅದು ತೋರಿಸೋದ್ರಿಂದ ಭಾಳ ಚೆನ್ನಾಗಿ ನಮಗೆ ಏನಾದ್ರು ಸಿಗುತ್ತೆ, ಮತ್ತು ಓದೋದಕ್ಕೂ ಕೂಡ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇನ್ನೊಂದು 10 ನಿಮಿಷ ಸರಿ, ಓಕೆ, ಒಂದು 5 ನಿಮಿಷ ಮಾತಾಡೋಣ. ಆಗಲೇ ಹೇಳಿದೆ ನಾನು, ಒಂದು ಪದಕ್ಕೆ 2 ಅರ್ಥ ಇರೋದು ಇರ್ತವೆ, 2, 3, 4 ಅರ್ಥಗಳು ಇರ್ತವೆ. ಹಾಗೆ ಒಂದು ಪದ್ಯ ಓದ್ತೀನಿ, ಜರ್ನಳ್ಳಿಯವರು ಬರೆದಂಥದ್ದು. ಅವರು ಬಂದರು ಇವರು ಹೋದರು.
ಅವರು ಬಂದರು ಇವರು ಹೋದರು, ಇವರು ಬಂದರು ಅವರು ಹೋದರು, ಅವರು ಬಂದರು ಇವರು ಹೋದರು, ಇವರು ಬಂದರು ಅವರು ಹೋದರು. ವಿಧಾನಸೌಧ ಎಂಬುದು ಅವರಿವರು ಬಂದು ಹೋಗುವ ಬಂದರು, ಬಂದು ಹೋಗುವ ಬಂದರು. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಒಬ್ಬರಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಕುರ್ಚಿ ಇಟ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ವಿಶೇಷ ಅರ್ಥದಲ್ಲಿ ಅವ್ರು ಬರೆದಂಥದ್ದು ಇದು. ಆಮೇಲೆ ಕವಿಗೂ ಅಷ್ಟೇ, ನಾನಾಗಲೇ ಹಾಸ್ಯ ಅಂತಲೇ ಹೇಳಿದೆ, ಪ್ರೇಮ ಕವಿಗಳಿದ್ದಾರೆ, ಹಾಸ್ಯ ಕವಿಗಳಿದ್ದಾರೆ ಹೇಳಿದ್ದಾರೆ. ಅಂಥ ಒಬ್ಬ ಪ್ರೇಮ ಕವಿಗೂ ಕೂಡ ಕೋಪ ಬರುತ್ತೆ ಒಂದು ವಿಚಾರ. ಆ ಕೋಪವನ್ನು ಕೂಡ ಒಂದು ಸಂದರ್ಭಕ್ಕೆ ಯಾವ ರೀತಿ ಅವರು ನಮ್ಗೆ 4 ಪದದ 6 ಪದದ ಒಂದು ಕವನ ಬರೆದಿದ್ದಾರೆ, ಹುಡುಗು ಬರೆದಿದ್ದಾರೆ, ಅದನ್ನು ಉಲ್ಲೇಖ ಮಾಡಿದೆ. ಯಾಕೆಂದ್ರೆ ಅವರು ಆ ರೋಷ ಹೆಂಗೆ ಉಪ್ಪತ್ತೆ ಒಂದು ಘಟನೆ ನೋಡಿ ಅನ್ನೋದಕ್ಕೆ ಉದಾಹರಣೆ ನಮ್ಮ BR ಲಕ್ಷ್ಮಣರಾವ್ ಸರ್ ಬರೆದಿದ್ದಾರೆ. ಅದೇನದು ಗ್ಯಾಟ್ ಒಪ್ಪಂದ. ಗ್ಯಾಟ್ ಒಪ್ಪಂದ ಆಗಿದ್ದರಿಂದ ಎಷ್ಟು ರೈತರಿಗೆಲ್ಲ ತೊಂದರೆ ಆಯಿತು ಅಂದರೆ ತಮಗೆಲ್ಲ ಗೊತ್ತಿರೋದು. ಅದೇನದು ಗ್ಯಾಟ್ ಒಪ್ಪಂದ? ಬೀಜಗಳೇನು ಅವರ ಅಪ್ಪಂದ? ಅದು ಬೀಜ ಯಾರೋ ಬೆಳೆದಿದ್ದಾರೆ, ಅದು ಗ್ಯಾಟ್ ಅಂತ ಇನ್ಯಾವುದೋ ಸಂಸ್ಥೆಗೆ ರಾಯಿಟಿ ಕೊಡಬೇಕು, ಅದು ಇದು ಅನ್ನೋದೆಲ್ಲ ಬಂತು. ಆ ಒಂದು ರೋಷವನ್ನು ಕೂಡ ಪದಗಳಲ್ಲಿ ಪದ್ಯವನ್ನು ಮಾಡಿ ಇದಕ್ಕೆ ತಲುಪಿಸಿದ್ದಾರೆ. ಕೊನೆಯದಾಗಿ ಕವಿಗೋಷ್ಠಿಯ ಕುರಿತು ಮಾತಾಡೋಕೆ ಮುಂಚೆ ಒಂದೇ ಒಂದು, ಅದು ನಮ್ಮ ಅದು ಸಹ ಪಂಡಿತ್ ರಾಜು ಬಂದಿದೆ. ಯಾಕೆಂದರೆ ಮನೆ ಇದು ಪೇಪರ್ ಓದಿದ್ದು. ಇಷ್ಟು ದಿವಸ ಚೊಂಬಿಗೆ ಇತ್ತು ತೊಳೆಯುವ ಜಾಗ, ಇಷ್ಟು ದಿವಸ ಚೊಂಬಿಗೆ ಇತ್ತು ತೊಳೆಯುವ ಜಾಗ, ಈಗ ಅದಕ್ಕೆ ಮುಖಪುಟದಲ್ಲಿ ಹೊಳೆಯುವ ಯೋಗ, ಮುಖಪುಟದಲ್ಲಿ ಹೊಳೆಯುವ ಯೋಗ. ಫ್ರಂಟ್ ಪೇಜಲ್ಲಿ ಚೊಂಬಿನ ಚಿತ್ರ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇತ್ತು. ಇದರಿಂದ ಬರೆದು ನಾವು ಚೊಂಬು ಅಂದರೆ ನಿಕೃಷ್ಟವಾಗಿ ಕಾಣೋಂಥದ್ದು, ಹಾಗೆ ಅದಕ್ಕೂ ಒಂದು ಯೋಗ ಬಂದಿದೆ ಅನ್ನೋದಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಟೀ ಮಾರ್ತಾ ಇದ್ರಪ್ಪ ಅಂತೀವಿ. ಟೀ ಮಾರ್ತಾ ಇದ್ದವರು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗೆ ಒಂದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಂಥವ್ರು ದೇವೇಗೌಡರು, ನಮ್ಮ ಹೆಮ್ಮೆಯ ಕನ್ನಡಿಗ, ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದರು. ಹಾಗಾಗಿ ಯಾರಿಗೆ ಯಾವ ಸಮಯಕ್ಕೆ ಏನು ಯೋಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನೂ ನಿಕೃಷ್ಟವಾಗಿ ಕಾಣಬಾರ್ದು ಅನ್ನೋದಕ್ಕೊಂದು ಉದಾಹರಣೆಯಾಗಿ ಇದನ್ನು ನಾನಿಲ್ಲಿ ಬಳಸ್ಕೊಂಡೆ. ಬೇಕಾದಷ್ಟು ಇತ್ತು. ಈಗ ಕವಿಗೋಷ್ಠಿಯ ಮಾತಾಡ್ತೀನಿ. ಕವಿಗೋಷ್ಠಿಯಲ್ಲಿ 20 ಜನ ಕೇಳಿಸಿದೆಲ್ಲ, ಕವಿಗೋಷ್ಠಿಯಲ್ಲಿ 20 ಜನ ನೋಂದಾಯಿಸ್ಕೊಂಡಿದ್ರು. ಒಬ್ಬರು ಗೈರಾಜರಾಗಿದ್ದಾರೆ, ಒಬ್ರು ಬಂದಿಲ್ಲ, 19 ಆಯಿತು. ಆಮೇಲೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ, 19, 3, 22 ಜನ ನಮ್ಮ ಸ್ವರಚಿತ ಕವನಗಳನ್ನು ಅದ್ಭುತವಾಗಿ ವಾಚಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕೆ ನನಗೆ ಖುಷಿಯಾಗಿದೆ ಏನಂದರೆ ಆ 22 ಜನ ಇಲ್ಲೇ ಇದ್ದಾರೆ. ಸಕಲೇಶ್ಪುರದಲ್ಲಿ ಒಂದು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದೆ. ಅಲ್ಲಿ ನನಗೆ ಬೆಂಗಳೂರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಅವ್ರು ಹೇಳಿದರು, ಸರ್ 1 ಗಂಟೆಗೆ ನಿಮ್ಗೆ ಬಸ್ ಹತ್ತಿಸ್ಬಿಡ್ತೀನಿ ಅಂತ. ನಾನು ಯಾಮಾರ್ಕೊಂಬಿಟ್ಟೆ. ಮಧ್ಯಾಹ್ನ 1 ಗಂಟೆ ಅಂದರೆ ರಾತ್ರಿ 1 ಗಂಟೆ ಕೇಳಬೇಕಾಗಿತ್ತು. ನಾನು ಮಧ್ಯಾಹ್ನ ಹತ್ತಿಸ್ಬಿಡ್ತಾರೆ, ಮನೆಗೆ ಬರ್ಬೋದು ಅಂದ್ಬಿಟ್ಟೆ ಅಡುಗೆ ಮಾಡಿಟ್ಬಿಟ್ಟು ರಾತ್ರಿ ಊಟಕ್ಕೆ ಮನೆಗೆ ಬರ್ತೀನಿ ಅಂತೆ. ಕವಿಗೋಷ್ಠಿ ಆರಂಭ ಮಾಡಿದ್ದೆ 6:30ಗೆ. 6:30ಗೆ ಆರಂಭ ಮಾಡಿದ್ರು. 66 ಜನ ಕವಿಗಳು ಕವನವನ್ನು ಓದಿದ್ರು. ಒಬ್ಬಳು ಪುಣ್ಯಾತ್ ಗೀತಿ ನೆನೆಸ್ಕೋಬೇಕು, ಕೈ ಮುಗಿಬೇಕು ಇಲ್ಲಿಂದನೇ. ಸರ್ 8 ಪುಟ ಓದಿದ್ದಾರೆ. ಅದು ಕಥಾಕವನ ಅನ್ನೋ ದೀರ್ಘಕವನ ಏನೋ ಗೊತ್ತಿಲ್ಲ, ಕಾದಂಬರಿ ಎತ್ಕೊಂಡು ಕಾದಂಬರಿನೇ ಓದಿರೋ ಗೊತ್ತಿಲ್ಲ. ನಾನು ಆಯೋಜಕರಿಗೆ ಸೂಕ್ಷ್ಮವಾಗಿ ಸನ್ನೆ ಮಾಡ್ತಾ ಇದ್ದೆ, ಸರ್ ನೋಡಿ ನೋಡಿ ನಿಲ್ಲಿಸಿ ಅಂತ. ಅವ್ರು ಬಂದು ನನಗೆ ಸನ್ನೆ ಮಾಡೋದು, ನನಗೆ ಕಿವಿಲಿ ಹೇಳೋದು, ಸರ್ ಅವ್ರು ದುಡ್ಡು ಕೊಟ್ಟಿದ್ದ ಸರ್ ಕಾರ್ಯಕ್ರಮಕ್ಕೆ ಸುಮ್ಮನೆ. ಇವರು ದುಡ್ಡು ಕೊಟ್ಟರು ಸುಮ್ಮನೆ ಇರ್ಬೇಕು. ನಾನು ದುಡ್ಡು ಕೊಟ್ಟಿಲ್ಲ, ನನಗೊಳ್ಳೆ ಶಿಕ್ಷೆ. ಅಷ್ಟು ಪುಟಗಳ ನಾವು ಓದಿ ನಾನು ಕೊನೆಗೆ ಅಲ್ಲಿ ಬಸ್ಸೇ ಸಿಗಲಿಲ್ಲ. ಆಮೇಲೆ ಅದು ದೊಡ್ಡ ಕತೆ, ಅದು ಬೇಡ ಆಯ್ತಾ. ಅಷ್ಟಾದ್ಮೇಲೆ 66 ಜನ ಕವಿಗಳಲ್ಲಿ ನಿಜವಾಗ ನನಗೆ ಬೇಜಾರಾಗಿದ್ದು, ಸರ್ ಎಲ್ಲರೇ ದೊಡ್ಡದು ಸರ್ 13 ಜನ ಕೂತಿದ್ರು. ಕಡೆ ಪಕ್ಷ ಬೆಂಗಳೂರಿಂದ ಅವ್ರು ಬಂದಿದ್ದಾರೆ, ಅವ್ರು ಏನು ಹೇಳ್ತಾರೆ ಅವ್ರ ಬಗ್ಗೆ ಹೇಳೋದು ಬೇಡ, ಕವಿಗೋಷ್ಠಿ ಬಗ್ಗೆ ಏನು ಹೇಳ್ತಾರೆ ಅದನ್ನಾದ್ರೂ ಕೇಳಬೇಕು ಅನ್ನೋದು ಏನೂ ಇಲ್ವೇ ಇಲ್ಲ. 13 ಜನ ಕವಿಗಳು ಕೂತಿದ್ರು. ನಾನು ಈ ಥರ ತುಂಬ ಸಕಲೇಶ್ಪುರದ ಬಗ್ಗೆ ಎಲ್ಲ ಬರ್ಕೊಂಡು ಹೋಗಿದ್ದೆ. ಸುಮಾರು 8-10 ಪುಟ ಬರ್ಕೊಂಡು ಹೋಗಿದ್ದೆ. ನನಗೂ ಬೇಜಾರಾಗೋಯ್ತು. 1 ಪುಟ ಓದ್ಬಿಟ್ಟು ಎಲ್ಲರಿಗೂ ಧನ್ಯವಾದ ನಿಲ್ಲಿಸ್ಬಿಟ್ಟೆ. ಆಮೇಲೆ ನಂಗೆ ಬಸ್ಸು ಸಿಗಲಿಲ್ಲ. ಆಮೇಲೆ ಏನೋ ಓಡಾಡ್ಕೊಂಡು ಮಾನಸ ಬೆಳಿಗ್ಗೆ ಬರೋಕ್ಕಾಯ್ತು ಇರಲಿ. ಹಾಗೆ ಅಷ್ಟು ಜನ ಕವಿಗಳು ಇಲ್ಲಿ ಕೂತಿದ್ದೀರಿ, ನಂಗೆ ಭಾಳ ಸಂತೋಷ ಆಯಿತು. ನನಗೆ ಯಾರ್ಯಾರು ಮೊದಲು ಕಳಿಸಿದ್ರೆ ಅದನ್ನು ನಾನು ಆ ರೀತಿ ಪ್ರಿಂಟ್ ಹಾಕೊಂಡ್ಬಿಟ್ಟೆ. ಇದು ಆ ಪಟ್ಟಿನಲ್ಲಿ ಇರೋ ಥರ ಇಲ್ಲ, ಇದು ಪ್ರಿಂಟ್ ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೋಹರ ಗೋಖಲೆ ಅವರು ಭಾಳ ಚೆನ್ನಾಗಿ ಚೆಂಡಿನ ಬಗ್ಗೆ ಭಾಳ ಅದ್ಭುತವಾಗಿ ಹೇಳಿದ್ರು. ಚೆಂಡು ವಿವಿಧ ಆಕಾರದಲ್ಲಿದೆ, ಯಾರ್ಯಾರು ದುಡ್ಡು ಕೊಡುತ್ತೆ ಅಂತೆಲ್ಲ ಹೇಳಿದ್ರು. ಹಣದ ಹೊಳೆ ಹರಿಸಿದೆ ಅಂತ ಹೇಳಿದ್ರು. ವಿಶ್ವ ಪ್ರಸಿದ್ಧಿ, ಪ್ರಚಾರ ಪ್ರಭಾವ. ಬಹುಶಃ ಇದು ನಮ್ಮ RCB ಸಾರಿ IPL ಬಗ್ಗೆ
ಅಂದ್ಕೊಂಡು ಬರೆದಿದ್ದಾರೆ ಅನಿಸುತ್ತೆ. ಭಾಳ ಚೆನ್ನಾಗಿ ಪ್ರಸ್ತುತಿ ಪಡಿಸಿದ್ರು. ಹಾಗೆ ಮಂಜುನಾಥ್ ಅವರು ನೋಡಿ, ಆಗಲೇ ನಾನು ಚುಟುಕು ಬಗ್ಗೆ ನಾನು ಹೇಳಿದೆ. ಪದೇ ಪದೇ ಮುಟ್ಟದಿರು ಬಾಯಿ ಮೂಗು ಕಣ್ಣು, ಕೊರೋನಾ ಬಂದರೆ ನೀನಾಗಬಹುದು ಮಣ್ಣು ಅಂತೆಲ್ಲ ಹೇಳಿದ್ರು. ಚುಟುಕುలు ಒಂದು ಪದ ಹೇಳಿದ್ರೆ ಚುಟುಕು ಅಂತ ನಾವು ಹೇಳ್ತೀವಿ. ಆದರೆ ಮಂಜುನಾಥ್ ಸರ್ ಏನು ಮಾಡಿದ್ರು, ನಿಲ್ಲಿಸ್ಬಿಟ್ಟು ತಕ್ಷಣ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಿಂಗಂದ್ರು, ಪದನೇ ಇಲ್ಲ, ಸುಮ್ಮನೆ ಹಿಂಗಂದ್ರೆ ಎಲ್ಲರಿಗೂ ಗೊತ್ತಾಗೋಯ್ತು ಎಣ್ಣೆ ಅಂತ. ಸನ್ನೆ ಮೂಲಕನೇ ಗೊತ್ತಾಗೋಯ್ತು ಅದು ಎಣ್ಣೆ ಅಂದ್ಬಿಟ್ಟು. ಅದು ಚುಟುಕುಗಿನ್ನ ಚುಟುಕು ಅಂತ ಹೇಳ್ಬೋದು ನಾವು. ಸುಮ್ಮನೆ ಹಿಂಗಂದ್ರೆ ಗೊತ್ತಾಗೋಯ್ತು. ಸನ್ನೆ ಭಾಷೆ, ಮೂಗ್ ಭಾಷೆ ಅಂತ ನೋಡಿ, ಎಲ್ಲರಿಗೂ ಅರ್ಥ ಆಗೋಗುತ್ತೆ. ಭಾಷೆ ಹುಟ್ಟಕ್ಕೆ ಮೊದಲೇನೆ ಸನ್ನೆಗಳೇ ಹುಟ್ಟಿದಲ್ವಾ ನೋಡಿ, ತಕ್ಷಣ ಹಿಂಗಂದ್ರೆ ಗೊತ್ತಾಗೋಯ್ತು. ಬಹುಶಃ ಯಾರ್ಯಾರು ಗೊತ್ತು ಚೆನ್ನಾಗಿ ಗೊತ್ತಾಯ್ತು. ಹಾಗೆ ಭಾಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ನಂತರ ಮಾತೃ ಶ್ರೀನಿವಾಸನ್ ಅವರು ಕಾರುಬಾರು ಅಂತ, ಗಂಡನಿಗೊಂದು ಹೆಂಡತಿಗೊಂದು ಮಗನಿಗೊಂದು ಸೊಸೆಗೊಂದು ಕಾಸು ಹೆಚ್ಚಾಗಿ ಎಲ್ಲೆಡೆ ಕಾರುಬಾರು, ಓಡಿಸ್ತಾ ಇರು ಕುಡಿತಾ ಇರು ಧೂಳು ದುರ್ವಾಸನೆ ಸಾರು. ಅವ್ರು ಹಿಂಗಂದ್ರು ಇವ್ರು ಕುಡಿತಾ ಇರಿ ಅಂತಾನೆ ಹೇಳ್ಬಿಟ್ಟು. ಹಣ ವಿಪರೀತ ಆದ್ರೆ ಅದರ ಪ್ರಭಾವ ಯಾವ ರೀತಿ ಆಗುತ್ತೆ ಅಂತ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿ ಹಣ ಇದ್ರೆ ಅದೇ ಬೇರೆ ಲೆಕ್ಕಾಚಾರ. ಇದಕ್ಕಿದ್ದಂಗೆ ಹಣ ಬಂದ್ಬಿಟ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆದರೆ ಈ ರೀತಿ ಆಗ್ತದೆ. ಬೆಳೆದಿರೋದನ್ನೆಲ್ಲ ಮಾಡ್ಕೊಳ್ಳೋದು, ಬೆಳೆದಿರೋದನ್ನೆಲ್ಲ ಮಾಡೋದು ಇವೆಲ್ಲ ಆಗುತ್ತೆ. ಆ ಒಂದು ಅನಾಹುತದ ಎಚ್ಚರಿಕೆಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಟಲಿ ಜೇರಿ ಅವರು ಕೂಡ ಚೆನ್ನಾಗಿ ಬರೆದಿದ್ದಾರೆ. ಮದುವೆನೇ ಆಗ್ದಿರ ಯಾವ ರೀತಿ ಸಂಸಾರ, ಬಯಸಿದಾಗ ಬದುಕು ಬೇಡವಾದಾಗ ಬಿರುಕು. ಎರಡೇ ಸಾಲ ಹೇಳ್ತೀನಿ. ಬಯಸಿದಾಗ ಬದುಕು ಬೇಡವಾದಾಗ ಬಿರುಕು. ಏನೂ ಇಲ್ಲ. ಇಲ್ಲಿ ಡೈವರ್ಸ್ ಅನ್ನೋದು ಅಪ್ಲೈ ಮಾಡೋದು, 1 ವರ್ಷ ಕಾಯಿ ಅನ್ನೋದು, ಲಾಯರು, ಏನೂ ಇಲ್ಲ. ಬೇಡವಾ ಸರಿ ಆಯ್ತು ಆ ಕಡೆ ಹೋಗೋದು ಅಷ್ಟೇ, ಇದೇನೂ ಇಲ್ಲ. ಆ ರೀತಿಯಾದಂಥ ಒಂದು ಪ್ರಪಂಚ ಇದಾಗಿದೆ ಅನ್ನೋ ಒಂದು ಚೆನ್ನಾಗಿ ಹೇಳಿದ್ರು. ಮತ್ತು ರೇಣುಕಾ ದೇಸಾಯಿ ಅವರು ಕೂಡ ಬಹಳ ಅದ್ಭುತವಾಗಿ ಹೇಳಿದ್ರು. ನವವಧುವರರು ಬಂದರು ಅಂತ. ಅವರೇ ನವವಧು ಥರ ಕಾಣ್ತಾ ಇದ್ದಾರೆ. ನವವಧುವರರು ಬಂದರು, ಓಟು ಮಾಡಿದರು, ಮಾಧ್ಯಮವರು ಫೋಟೋ ಕ್ಲಿಕ್ಕಿಸಿದರು, ಪ್ರಚಾರ ಕೊಟ್ಟರು, ಓಟು ಮಾಡಲೇ ಇಲ್ಲ, ಮದುವೆಗೆ ಬಂದ 106 ಜನ. ಅವರೆಲ್ಲ ಅಡುಗೆ ಮನೆ ಕಡೆ, ಊಟದ ಮನೆ ಕಡೆ ಹೋಗಿರ್ತಾರೆ, ಓಟ್ ಮಾಡೋಕ್ಕಿಂತ ಬಂದಿರಲ್ಲ ಅವ್ರು. ಪಾಪ ಮಾಡಿರಲ್ಲ, ಹಂಗಿರುತ್ತೆ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದರೆ, ನಾವು ಆಯೋಜಕರಾಗಿದ್ದಾಗ ಮದುವೆ ಮನೆ ಆಗಲಿ ಗೃಹಪ್ರವೇಶ ಆಗಿರಲಿ, ನಮಗೆ ಊಟ ಸಿಕ್ಕಲ್ಲ. ಬೇರೆ ಎಲ್ಲ ಊಟ ಮಾಡಿರ್ತಾರೆ, ನಮ್ಗೆ ಊಟ ಸಿಗಲ್ಲ. ಕೆಲವೊಂದು ಐಟಮ್ಗಳು ಖಾಲಿ ಆಗೋಗಿರ್ತವೆ ಅಂತ ಇರ್ತವೆ. ಹಾಗಾಗಿ ಇದು ಮದುವೆ ವಧುವರರು ಬಹಳ ಮುಖ್ಯ. ಹೇಳ್ತಾರೆ ಗಂಡು ಹೆಣ್ಣು ಇಬ್ಬರಿದ್ರೆ ಸಾಕು, ಇನ್ಯಾರಿದ್ರು ಯಾರು ಬೇಕಾಗಿಲ್ಲ ಮದುವೆಗೆ ಅಂತಾರೆ. ಅಂತ ಗಂಡು ಹೆಣ್ಣೆ ಹೋಗಿ ಓಟ್ ಹಾಕಿದ್ದಾರೆ, ಮಿಕ್ದವ್ರು ಯಾರು ಓಟ್ ಹಾಕ್ಲಿಲ್ಲ ಅನ್ನೋದು ಒಂದು ತಾತ್ಪರ್ಯ. ಇದು ತುಂಬ ಚೆನ್ನಾಗಿದೆ. ಮತದಾನದ ಮಹತ್ವವನ್ನು ತಿಳಿಸುವಂಥ ಒಂದು ಕವನ. ರಮ್ಯ ಸಿಂಗ್ರಾವ್ ಅವರು ಪಾಪ ನಮ್ಮ ಸೂರಿ ಮದುವೆಯಾಗಿ ಮೊದಲ ಸಾರಿ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ಇನ್ನು ಕೇಳ್ತಾನೆ ಅನ್ಕೊಳ್ತಾನೆ, ಆದರೆ ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂದ್ಬಿಡ್ತಾರೆ. ಇನ್ನು ಪಾಪ ಆಸೆ ಇರುತ್ತೆ ಅಳಿವಿಗೆ, ಇಂಥದ್ದು ಮಾಡಿಸ್ಕೋಬೇಕು, ಅತ್ತೆ ಮನೆಯಲ್ಲಿ ಮಾವನ ಮನೆಯಲ್ಲಿ ಅನ್ನೋದು ಇರುತ್ತೆ. ಹೋಗಿ ಕೇಳಿದ್ರೆ ನಮ್ಮಲ್ಲಿ ಆ ಥರ ಸಂಪ್ರದಾಯ ಇಲ್ವಲ್ಲ ಅಂತಂದ್ಬಿಟ್ಟು ಆಸೆಗೆ ತಣ್ಣೀರು ಇಳಿಸ್ಬಿಡ್ತಾರೆ. ಕೆಲವರು ಆ ಥರ ಸಂಪ್ರದಾಯ ಇದ್ರೂ ಕೂಡ ಖರ್ಚಾಗುತ್ತೆ ಅನ್ನೋಕ್ಕೆ ಇಲ್ಲ ಅಂತಲೂ ಹೇಳೋಂಥ ಉದಾಹರಣೆಗಳು ಇದ್ದಾವೆ. ನಂತರ ಲೀಲಾ ವಾಸುದೇವ್ ಅವರು ಬಹಳ ಚೆನ್ನಾಗಿ ಗಂಭೀರವಾದ ಕವನನೇ ಹೇಳಿದ್ರು. ಬಾಳಿನ ಕಡಲಾಗ ನೌಕೆಯಲ್ಲಿ ಕುಳಿತಾಗ ಹುಟ್ಟುಗೋಲು ಹಿಡಿತ ಕೈ ಸಡಿಲಾಗೆ ಕುಸಿತ. ಕೈ ಸಡಿಲಾಗೆ ಅಂತಂದರೆ ನಾವು ನಾನಾ ರೀತಿ ಅರ್ಥ ಮಾಡ್ಕೋಬೋದು. ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏರ್ಪೇರಾದ್ರೂ ಈ ಸಂಸಾರ ಜೀವನ ಕುಸಿದೋಗುತ್ತೆ ಅಂತಕ್ಕಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ಗಂಭೀರವಾಗಿ ಹೇಳಿದ್ದಾರೆ. ಇನ್ನು ಪೂರ್ಣಿಮಾ ಭಗವಾನ್ ಅವರು ಸನ್ಮಾನ ಪಡೆಯುವುದು ಬಹುಜನರ ಕನಸು ನನ್ನ ಸಾಗಿಸೆ ಶ್ರಮ ಪಡುವರು ತುಸು, ಅದಕ್ಕಾಗಿ ಹಂಚುವರು ಹಣ ತಿಂಡಿ ತಿನಿಸು, ಪಡೆದವರು ಹಿಂದೆ ಮುಂದೆ ಮಾತಾಡುವರು ಗುಸುಗುಸು, ಅರ್ಹತೆಯ ಗಳಿಸುವತ್ತ ಗುರಿ ಇರೆ ಲೇಸು, ತಪ್ಪೆನಿಸಿದರೆ ತೋರಬೇಡಿರಿ ಮುನ್ಸು ಅಂತೆಲ್ಲ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಇದು. ಕನಸು ನನ್ನ ಸಾಗಿದೆ ಶ್ರಮ ಪಡುವರು ತುಸು, ಅದಕ್ಕಾಗಿ ಹಂಚುವರು ಹಣ ತಿಂಡಿ ತಿನಿಸು. ನನಗೂ ಒಂದ್ಸಲಿ ಫೋನ್ ಬಂದಿತ್ತು ಈಗ 2 ವರ್ಷದಿಂದ, ಡಾಕ್ಟ್ರೇಟ್ ಕೊಡ್ತೀನಿ ಅಂತ. ಸರ್ ಡಾಕ್ಟ್ರೇಟ್ ಕೊಡ್ತೀವಿ, ತಮ್ಮ ಸಹಕಾರ ಬೇಕು ಇಷ್ಟೇ ಹೇಳಿದ್ರು. ಹೆಸರು ಮರ್ತ್ಬಿಟ್ಟೆ, ನಂಬರ್ ಇದೆ, ಫೋನ್ ನಂಬರ್. ಯಾವ ಥರ ಸಹಕಾರ ಬೇಕಪ್ಪ? ನೀವು 10 ಗಂಟೆಗೆ ನಾನು 9:50ಕ್ಕೆ ಬಂದಿರ್ತೀನಿ, ಅಷ್ಟು ಸಹಕಾರ ನಾನು ಕೊಡ್ತೀನಿ, ತಡ ಮಾಡಲ್ಲ. ಇಲ್ಲ ಸರ್, ಬೇರೆ ರೀತಿ ಸಹಕಾರ ಬೇಕು. ಏನು ಅಂತ ಕೇಳಿದೆ. ಇಷ್ಟು ದುಡ್ಡು ಕೊಡಿ ಅಂತಂದ್ರು. ನನ್ನ ಅರ್ಹತೆಗೆ ಮೀರಿದವೆಲ್ಲ ನನಗೆ ಬೇಡಪ್ಪ, ಸಂತೋಷದಿಂದ ಪ್ರೀತಿಯಿಂದ ಅಧಿಕೃತವಾಗಿ ಕೊಟ್ಟರೆ ಯಾವುದಾದ್ರೂ ಸ್ವೀಕರಿಸ್ಬೋದು. ಡಾಕ್ಟ್ರೇಟ್ಗಂತೂ ಖಂಡಿತ ನಾವು ಅರ್ಹತೆ ಇಲ್ಲ, ಬೇಡ, ಫೋನ್ ಇಡು ಅಂತೇಳಿ ನಿಲ್ಲಿಸಿದೆ.
ಅಂಥದ್ದು ಅಲ್ಲಿ ಒಂದು ಸ್ಕ್ಯಾಮೇ ಆಗಿತ್ತು, ಹಗರಣನೇ ಆಗೋಗಿತ್ತು. ದೊಡ್ಡ ದೊಡ್ಡ ಪತ್ರಿಕೆಗಳೆಲ್ಲ ಬಂದಿದ್ದು ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಮಗೆ ಏನು ಸನ್ಮಾನ ಬಿರುದು ಬಾವಲಿಗಳ ಏನೇನು ಬರಬೇಕು ಅದು ತಾನಾಗೇ ಬಂದರೆ ಸಂತೋಷ, ಮತ್ತು ಅದಕ್ಕೆ ಇರ್ತಕ್ಕಂಥ ಗೌರವ ಹೆಚ್ಚು. ದುಡ್ಡು ಕೊಟ್ಟು ತೊಗೊಂಡ್ರೆ ತರಕಾರಿ ತೊಗೊಂಡಂಗೆ ಆಗೋಗುತ್ತೆ, ಅದರಿಂದೇನು ಪ್ರಯೋಜನ ಇಲ್ಲ. ನಂತರ ಪೋಲೇನಹಳ್ಳಿ ರಮೇಶ್ ಅವರು ಭಾಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ಭೂಮಿ ಹರವು ಎಲ್ಲೆ ಗಗನವು ಎಂದ ಗುರುವಿಗೆ ನಾಳೆ ಮದುವೆ, ನಿನ್ನೆ ಶಾಲೆ ಗೋಡೆ ಮೇಲೆ ಬರಹ, ಅವರ ರಾಸಲೀಲೆ ವಿವರ ಬಿತ್ತರ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿರ್ತಾರೆ, ಅದನ್ನ ಭಾಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ನಂತರ ಮಹಾಬಲ ಅವರು ಕೂಡ ತಮ್ಮ ಒಂದು ಚುಟುಕಲ್ಲಿ ಹೇಳ್ತಾರೆ, ಧಾರಾಕಾರ ಸತತ ಸುರಿಯಿತು ಮಳೆ, ತಣಿಯಿತು ಬೆಳಲಿ ಬೆಂಡಾಗಿದ್ದ ಎಡೆ, ರೈತರ ಮೊಗದಲ್ಲಿ ಈಗ ಸಂತಸದ ಕಳೆ. ಓ ದಟ್ಟವಾಗಿದೆ ಕವಿದಿದೆಯಲ್ಲ ಕಾರ್ಮೋಡ, ಮಳೆಯೇ ಇಂದು ಸುರಿಸಿ ಆಟವ ಕೆಡಿಸಬೇಡ, ಸಂಜೆ ಪಂದ್ಯ ಆಡಬೇಕಿದೆ ನಮ್ಮ ನೆಚ್ಚಿನ ತಂಡ. ಮಳೆ ಒಬ್ರಿಗೆ ಖುಷಿ ತರುತ್ತೆ, ಒಬ್ರಿಗೆ ಬೇಸರ ತರುತ್ತೆ. ಒಂದು ದೇವ್ರು ಏನು ಮಾಡ್ತಾನೆ, ಅದು ಇದ್ದೇ ಇದೆ. ಒಬ್ರಿಗೆ ಸುಖ ಒಬ್ರಿಗೆ ದುಃಖ ಅನ್ನೋದು ಇದ್ದೇ ಇದೆ. ಆದರೆ ಮಳೆನೇ ಬೇಡ, ನನಗೆ ಆಟನೇ ಮುಖ್ಯ ಅನ್ನೋದು ಅಷ್ಟು ಸೂಕ್ತ ಅಲ್ಲ. ಆಟ ಹೋದ್ರೂ ಪರವಾಗಿಲ್ಲ, ನಮ್ಗೆ ರೈತ ಚೆನ್ನಾಗಿರ್ಬೇಕು, ಮಳೆ ಬೆಳೆ ಆಗಬೇಕು. ನಮಗೆ ಮಳೆ ಬೆಳೆ ಆದಾಗಲೇ ನಮಗೆ ಹೊಟ್ಟೆ ತುಂಬ ಊಟ ಸಿಗೋದು, ಆಮೇಲೆ ಆಟ. ಮೊದಲು ಊಟ ಇರಬೇಕು, ಆಮೇಲೆ ಆಟ. ಹಾಗಾಗಿ ಪಂದ್ಯಕ್ಕೋಸ್ಕರ ಮಳೆ ಬರೋದು ಬೇಡ ಅನ್ನೋ ಪ್ರಾರ್ಥನೆ ಎಲ್ಲ ಬೇಡ ಅಂತ ನಾನು ಕೊಡ್ತೀನಿ. ಇದು ಒಬ್ರಿಗೆ ಸುಖ ಒಬ್ರಿಗೆ ಸಂತೋಷ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸಿರ್ತಕ್ಕಂಥದ್ದು ಪದ್ಯ. ಸಮೋದ ವಾಳಪಿಯವರು ಹೇಳ್ತಾರೆ, ಹುಟ್ಟು ಸಾವು ಎರಡು ಅಂಚು, ನಡುವೆ ಮಾತ್ರ ಬಾಳ ಮಿಂಚು ಅಂತಕ್ಕಂಥ ಒಂದು ಚುಟುಕನ್ನ ಹೇಳಿದ್ದಾರೆ. ಹುಟ್ಟು ಸಾವಿನ ನಡುವೆ ಪ್ರೀತಿ ಇರಲಿ, ಪ್ರೀತಿ ಅಂಚು. ಇದು ಯಾವುದು ದ್ವೇಷ, ಅದು ಇದು ಯಾವುದು ಬೇಡ. ಪ್ರೀತಿ, ಜೀವನ ಪೂರ್ತಿ ಪ್ರೀತಿ ಇರಬೇಕು, ಆವಾಗಲೇ ಬದುಕು ಸುಂದರ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರುವಂಥ ಕವನ ಅದು. ಹೀಗೆ ಹೂವಾಶ್ರೀ ಅವರು ಹೊಸದನ್ನು ಸೃಷ್ಟಿಸುವ, ಹೂವಾಶ್ರೀ ಚುಟುಕು ಆಯಿತು. ಹೂವಾಶ್ರೀ ಪ್ರಕಾಶ್ ಅವರು ಹೊಸದನ್ನು ಸೃಷ್ಟಿಸುವ ಮನುಜನಿಗೆ ಅಷ್ಟೇ ವಿಕೃತ ಸಂತೋಷ, ಕೊಲ್ಲುವುದರಲ್ಲಿ ಸುಂದರ ದಿನಗಳನ್ನು ಭೀಕರವಾಗಿಸುತ್ತಿದ್ದಾನೆ ಯುದ್ಧದ ಕರಿನೆರಳಿನಲ್ಲಿ. ಯುದ್ಧ ಅಂದ್ರೆ ನಮ್ಗೆ ಯಾರಿಗೂ ಬೇಡ, ಆದ್ರೆ ಯುದ್ಧ ಆಗ್ತಾ ಇದೆ. ಯುದ್ಧ ನಮ್ಗೆ ಯಾರಿಗೂ ಬೇಡ, ಆದ್ರೂ ಯುದ್ಧ ಆಗ್ತಾಯಿದೆ. ಯುದ್ಧದ ಬಗ್ಗೆನೇ ಅನೇಕ ಸಿನಿಮಾಗಳು ಬಂದಿದೆ, ಅದ್ರ ನೋವು ಏನೇನಿದೆ ಅಂಥದ್ದೆಲ್ಲ ನಾವು ಕಂಡಿದ್ದೇವೆ. ಅದು ಯುದ್ಧ ಯಾರಿಗೂ ಬೇಡ. ಅದೇ ಯುದ್ಧದ ಒಂದು ಚುಟುಕು ಅರುಣ ಸರ್ ವಾಚನ ಮಾಡಿದ್ರು. ನೀವು ಒಂದು ಕಲ್ಪನೆ ಮಾಡ್ಕೋಬಹುದು, ಒಂದು ಯುದ್ಧ ರಣರಂಗದಲ್ಲಿ ಒಬ್ಬ ಸೈನಿಕ ಈ ಕಡೆ ಇರ್ತಾನೆ, ಇನ್ನೊಬ್ಬ ಸೈನಿಕ ಈ ಕಡೆ. ಉದಾಹರಣೆಗೆ ಪಾಕಿಸ್ತಾನ ಭಾರತ ಅಂತ ಇಟ್ಕೊಂಡು, ಅದು ಈಗ ಗಡಿಯಲ್ಲೆಲ್ಲೋ ಇದೆ, ಎಲ್ಲಿಂದ ಬಂದೂಕು ಹಾರಿಸ್ತಾರೆ, ಎಲ್ಲಿಂದ ನಾವು ಗುಂಬಾಗ್ತಾರೆ, ಅದು ಬೇರೆ ವಿಷಯ. ಆದರೆ ಮುಖಾಮುಖಿ ಹಿಂಗೆ ಭೇಟಿಯಾದಾಗ ಸೈನಿಕರು ಯಾವ ರೀತಿ ಮಾತಾಡ್ಬೋದು, ಒಂದು ಕವಿಯ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದರೆ, ನನಗೆ ಅವ್ರು ಬಂದಿಷ್ಟು ನಾನು ತೋರಿಸ್ದೆ, ಸರ್ ಇದನ್ನೇ ದಯವಿಟ್ಟು ಓದಿ ಸರ್. ಇಲ್ಲ ನಾನು ಅಷ್ಟೊಂದು ಓದ್ತೀನಿ ಅಂತಂದ್ರು. ಆಮೇಲೆ 2 ಓದಲಿಲ್ಲ, 5 ಓದಿದ್ರು. ಬಹಳ ಚೆನ್ನಾಗಿ ನೋಡಿ. ಮತ್ತೆ ಬರುವಾಗ ಬೊಂಬೆಯ ತರಬೇಕೆಂದ ಮುದ್ದಿನ ಮಗಳು ನಿನಗೂ ಇರಬೇಕಲ್ಲವೇ. ಒಬ್ಬ ಸೈನಿಕನಿಗೆ ಈ ಕಡೆ ಇರೋ ಸೈನಿಕ ಹೇಳ್ತಾನೆ, ಮತ್ತೆ ಬರುವಾಗ ಯುದ್ಧದ ರಣರಂಗದಿಂದ ಮತ್ತೆ ಮನೆಗೆ ಹೋಗ್ತಾನಲ್ಲ, ಆಗ ಮತ್ತೆ ಬರುವಾಗ ಬೊಂಬೆಯ ತರಬೇಕೆಂದ ಮುದ್ದಿನ ಮಗಳು ನಿನಗೂ ಇರಬೇಕಲ್ಲವೇ. ಯುದ್ಧ ಯಾರಿಗೆ ಬೇಕು ನೋಡಿ, ಈ ಸೈನಿಕನೂ ಸಾಯ್ತಾನೆ ಅಥವಾ ಈ ಸೈನಿಕನೂ ಸಾಯ್ತಾನೆ. ಅದು ಎಲ್ಲೋ ಮೇಳೆ ಕೂತಿರೋನು ಅವನು ಯಾರೋ ತೆವಲಿಗೆ ಇವರೆಲ್ಲ ಸಾಯ್ಬೇಕು ಅಂತ ಯುದ್ಧ ಯಾತಕ್ಕೆ ಬೇಕು? ಎಲ್ಲರೂ ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ ಅನ್ನೋದು ಒಂದು ಕಲ್ಪನೆಯನ್ನ ಮಾಡಿಕೊಳ್ಬೇಕಾದಂಥ ಒಂದು ಅಗತ್ಯತೆ ಈತಿನ ದಿನಗಳಲ್ಲಿ ಇದೆ. ಯಶೋದೇಶಗಳ ನಡುವೆ 100 ದಿನಗಳು ಯುದ್ಧ ನಡೀತಾ ಇದೆ. ಅದು ತಪ್ಪಬೇಕು ಅನ್ನೋದು ಒಂದು ಆಶಯ, ಒಂದು ಆಶಯ. ನಾಗರತ್ನ ಚಂದ್ರಶೇಖರ್ ಅವರು ಶೀರ್ಷಿಕೆ ಹೇಳಲಿಲ್ಲ, ಮೊದಲು ಕವನ ವಾಚನ ಮಾಡಿದ್ರು, ಆಮೇಲೆ ಶೀರ್ಷಿಕೆನ ನಮಗೆ ಬಿಟ್ಟರು, ಕೊನೆಯಲ್ಲಿ ಶೀರ್ಷಿಕೆಯನ್ನು ಹೇಳಿದ್ರು. ಅರರೆ ಇದೇನಿದು ಜಂಬವ ಶೀಲವತಿ, ಸುಂದರಿಯರ ಹೆಗಲೆತ್ತಿ ಊರೆಲ್ಲ ಸುತ್ತುತ್ತೀವಿ. ಆ ಚೀಲ ಅನ್ನೋದು ಈ ಒಂದು ಕೊಳ್ಳುಬಾಕತನವನ್ನ ತೋರಿಸ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನಿಲ್ಲ ಎತ್ತಿಲ್ಲ, ಸುಮ್ಮನೆ ಕಣ್ಣು ಕಾಣಿಸ್ತಾ ಅದು ಉಪಯೋಗಕ್ಕೆ ಬರುತ್ತೋ ಇಲ್ವೋ, ಅಥವಾ ಕಡಿಮೆ ರೇಟು ಅಥವಾ ಡಿಸ್ಕೌಂಟು ಅಥವಾ 1+1 ಆಫರ್ ಏನೋ ಒಂದಿರುತ್ತೆ, ಸುಮ್ಮನೆ ತೊಗೊಂಬಿಡೋದು, ತೊಗೊಂಡು ಹಾಕೊಳ್ಳೋದು, ಮನೇಲಿ ಒಂದು 2 ಸೈಡ್ ಅದು, ಆಮೇಲೆ ತಿರುಗಿ ಅಟ್ಟಕ್ಕೆ ಬಿಸಾಕೋದು. ಯಾವುದು ಅನುಪಯುಕ್ತ ವಸ್ತುಗಳೇ ಅನೇಕ ಬಾರಿ ಹೆಚ್ಚಾಗಿ ಕೊಂಡ್ಕೊಂಡಿರೋಂಥ ಉದಾಹರಣೆಗಳು ಇರ್ತವೆ. ಹಾಗೆ ತಗೊಳ್ಳಿಲ್ಲ ಅಂದ್ರೂ ಮನಸ್ಸಿಗೆ ಹಿಂಸೆ, ಆ ರೀತಿಯ ಒಂದು ದಯವಿಟ್ಟು ಕ್ಷಮಿಸ್ಬೇಕು. ಇನ್ನೊಂದು 2-3 ಇತ್ತು ಬಳೆಲ್ಲ ಎಲ್ಲರೂ ಚೆನ್ನಾಗಿ ಕವನ ವಾಚನ ಮಾಡಿದ್ರೆ ನನಗೆ ಭಾಳ ಇಷ್ಟ ಆಗಿದೆ ಅಂತಂದರೆ, ನನಗೆ ಕವನಗಳನ್ನ ಮೊದಲೇ ಕೊಟ್ಟಿದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಕೂಡ ಸಾಧ್ಯ ಆಯಿತು.
ಇಷ್ಟೆಲ್ಲ ಆದಮೇಲೆ ನಂದೊಂದು 3 ಅನಿಗವನನ್ನು ವಾಚನ ಮಾಡ್ತೀನಿ. ನನ್ನ ಒಂದು 3 ಅನಿಗವನ ವಾಚನ ಮಾಡಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಮೊದಲನೆಯ ಅನಿಗವನ ನಮ್ಮ ಮನೆ. ನಮ್ಮ ಮನೆಯೇ ದೇವಾಲಯ, ನಾನೇ ಭಗವಂತ. ನಮ್ಮ ಮನೆಯೇ ದೇವಾಲಯ, ನಾನೇ ಭಗವಂತ, ನನ್ನವಳೇ ಪೂಜಾರಿ. ನನ್ನ ಮನೆಯೇ ದೇವಾಲಯ, ನಾನೇ ಭಗವಂತ, ನನ್ನವಳೇ ಪೂಜಾರಿ. ನಿತ್ಯವೂ ತಪ್ಪದ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ. ನಿತ್ಯವೂ ತಪ್ಪದ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ. ಅವಳಿಗೋ ಮಾತಿನ ಮೇಲಿಲ್ಲ ಯಾವುದೇ ನಿಗ್ರಹ. ಅವಳಿಗೋ ಮಾತಿನ ಮೇಲಿಲ್ಲ ಯಾವುದೇ ನಿಗ್ರಹ. ನಾನು ಸುಮ್ಮನೆ ನಿಂತ ವಿಗ್ರಹ. ಸುಮ್ಮನೆ ನಿಂತ ವಿಗ್ರಹ. ಎರಡನೇದು ಸ್ಫೂರ್ತಿ ಅಂತ. ಕವನ ಬರೆಯಲೆಂದು ಸ್ಫೂರ್ತಿಗಾಗಿ ನಾನು ಬಿದ್ದೆ ಸುಂದರಿಯ ಹಿಂದೆ. ನಮ್ಮ ಮನೆಯವರು ಬಂದಿಲ್ಲ, ಹಾಗಾಗಿ ಧೈರ್ಯವಾಗಿ ಹೇಳ್ತೀನಿ. ಕವನ ಬರೆಯಲೆಂದು ಸ್ಫೂರ್ತಿಗಾಗಿ ನಾನು ಬಿದ್ದೆ ಸುಂದರಿಯ ಹಿಂದೆ. ಅವಳು ನನ್ನ ಮುಂದೆ, ನಾನು ಅವಳ ಹಿಂದೆ. ಅವಳು ನನ್ನ ಮುಂದೆ, ನಾನು ಅವಳ ಹಿಂದೆ. ಕವನ ಅಲ್ಲಿಯೇ ಉಳಿಯಿತು, ಕವನ ಅಲ್ಲಿಯೇ ಉಳಿಯಿತು. ನಾನೀಗ 2 ಮಕ್ಕಳ ತಂದೆ, 2 ಮಕ್ಕಳ ತಂದೆ. ಅಂದರೆ ಗುರಿ ತಪ್ಪಬಾರ್ದು, ಗುರಿ ಸಾಗಬೇಕು ಅನ್ನೋದು ಇಟ್ಕೊಂಡು ಇನ್ನು ಕೊನೆ 3 ಹೊತ್ತಿನಿ ಅಂತ ಹೇಳಿದ್ದೆ. ಮೊನ್ನೆ ಬುದ್ಧ ಪೂರ್ಣಿಮೆ ಆಚರಣೆ ಆಯಿತು. ಆ ಒಂದು ಬುದ್ಧನ ವಿಚಾರ ಇಟ್ಕೊಂಡೇ ಬಂದೆ. ತುಂಬ ಪ್ರಯತ್ನ. ಬುದ್ಧನಾಗಲು ಮಧ್ಯರಾತ್ರಿಯಲ್ಲಿ ನಾನು ಎದ್ದೆ. ಬುದ್ಧ ಮಧ್ಯರಾತ್ರಿಯಲ್ಲಿ ಎದ್ದ ನಮಗೆಲ್ಲ ಗೊತ್ತಿರೋದು. ಬುದ್ಧನಾಗಲು ಮಧ್ಯರಾತ್ರಿಯಲ್ಲಿ ನಾನು ಎದ್ದೆ. ನನ್ನ ಬಳಸಿ ಮಲಗಿದ್ದ ಮಡದಿಗೆ ಪಾಪ ಕಣ್ತುಂಬಾ ನಿದ್ದೆ. ನನ್ನ ಬಳಸಿ ಮಲಗಿದ್ದ ಮಡದಿಗೆ ಪಾಪ ಕಣ್ತುಂಬಾ ನಿದ್ದೆ. ನಾಳೆ ಎದ್ದರಾಯ್ತೆಂದು ಮತ್ತೆ ಕಂಬಳಿ ಹೊದ್ದೆ, ಮತ್ತೆ ಕಂಬಳಿ ಹೊದ್ದೆ. ಇದುವರೆಗೂ ನನ್ನ ಮಾತನ್ನ ಆಲಿಸಿದ್ದೀರಿ. ನಿಮಗೆಲ್ಲ ಹೃದಯದ ಧನ್ಯವಾದಗಳು. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸಮನ್ವಯ ಸಮಿತಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಎಲ್ಲರೂ ಆತ್ಮೀಯರೇ, ಈಗ ವಂದನಾರ್ಪಣೆ ಗುರುರಾಜ್ ಶಾಸ್ತ್ರಿ ಅವರಿಂದ ಹಾಗೂ ಶ್ರೀ ಪತಂಗಿ ಮುರಳಿ ಅವರಿಗೆ ನಮ್ಮ ವೇದಿಕೆಯಿಂದ ಗೌರವಾರ್ಪಣೆ. ಶ್ರೀ ಶ್ರೀನಿವಾಸನ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಚುಟುಕ ನಾನು ಇದೇ ಫಸ್ಟ್ ಟೈಮ್ ಈ ಥರದ ಚುಟುಕ ಕಾರ್ಯಕ್ರಮಕ್ಕೆ ಬಂದಿದ್ದು. ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಥರ ಇನ್ನೊಬ್ರಿಗೂ ಬರೀಬೇಕು ಅನ್ನಿಸ್ಬೇಕು, ಆ ಥರ ಇರುತ್ತೆ ಅನ್ನೋಕ್ಕೆ. ಅವ್ರು ಬಹುಶಃ ತುಂಗಾ ಅವ್ರು ಯಾವತ್ತು ಬರ್ದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಚುಟುಕ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಕಡೆ ಶ್ರೀರಂಗರಾಜನ್ ಕೂತಿದ್ರು, ಈ ಕಡೆ ನಾನು ಕೂತಿದ್ದೆ, ಅವ್ರ ಮಧ್ಯದಲ್ಲಿ ಕೂತಿದ್ರು. ಅವ್ರು ಸುಮ್ಮನೆ ಒಂದೇ ಒಂದು ಡೈಲಾಗ್ ಹೇಳಿದ್ರು ಚುಟುಕ ಅಂದ್ಬಿಟ್ಟು. ಈ ಕಡೆ ಬ್ರಹ್ಮಚಾರಿ, ಆ ಕಡೆ ಗೃಹಸ್ಥ ಅಂದ್ರು. ಮುಂದೇನು ಹೇಳ್ತಾರೆ ನೋಡಿದ್ರೆ ಮಧ್ಯದಲ್ಲಿ ಮಾತ್ರ ಒಬ್ಬ ಸಭ್ಯಸ್ಥ. 20 ಜನ ಒಳ್ಳೊಳ್ಳೆ ನಮ್ಮ ವೇದಿಕೆಯವರೆಲ್ಲ ಒಳ್ಳೊಳ್ಳೆ ಚುಟುಕಗಳೆಲ್ಲ ಹೇಳಿದ್ದೀರಾ. ಒಂದು ಕಾರ್ಯಕ್ರಮದ ಕಡೆಯಲ್ಲಿ ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಯಿತು ಇದೊಂಥರ. ಹಾಗೆ ಅದರ ವಿಶ್ಲೇಷಣೆ ಕೂಡ ಪತಂಗಿ ಮುರಳಿ ಅವರು ಮಾಡಿದ್ದಾರೆ. ಶ್ರೀ ಪತಂಗಿ ಮುರಳಿ ಅವರಿಗೆ ಧನ್ಯವಾದಗಳು. ಹಾಗೆ ಚುಟುಕ ಹೇಳಿದವ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಶ್ರೀನಿವಾಸನ್ ಅವರು ವಿಡಿಯೋ ಆನ್ ಆಗಿದೆಯಾ? ಕಡೆ ಈ ಕಡೆ ಸ್ವಲ್ಪ ಈ ಕಡೆಗೆ. ಸರಿ ಸರ್, ಧನ್ಯವಾದಗಳು.